ಎಲ್ಲ ನನ್ನ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಒಂದು ವಿಶೇಷವಾದ ದಿನ. ನೀವು ಪರೀಕ್ಷೆ ಬರೆದಿರ್ತಕ್ಕಂತಹ ಪರೀಕ್ಷೆಯಲ್ಲಿ ನಮ್ಮ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಬಿಡಿಸಿರ್ತಕ್ಕಂತಹ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಷ್ಟಪ್ಪಾ ಅಂತಂದ್ರೆ 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಏನಾಗ್ಯಾವ ಅಂತಂದ್ರೆ ನಮ್ಮಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದಾವ. ಹಾಗಾದ್ರೆ ಒಂದು ವಿಶೇಷವಾದ ವಿಷಯ ಏನಂತಂದ್ರ, ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವೇನ್ ಮಾಡಿದ್ರ ಅಂತಂದ್ರೆ 21 ದಿನದ ಚಾಲೆಂಜ್ ನಲ್ಲಿ 1,53,000ಕ್ಕಿಂತ ಹೆಚ್ಚು ಜನರು ಮತ್ತೆ 2,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಅನ್ನ ಮಾಡಿದಿರಿ. ಹಾಗಾದ್ರೆ ನಿಮಗೆ ನಮ್ಮ ಚಾನೆಲ್ ವತಿಯಿಂದ ಏನಂತಂದ್ರ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗಾದ್ರೆ ಇವತ್ತು ಬಂದಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಬಿಡಿಸ್ತಿರ್ತಕ್ಕಂಥದ್ದು A1 ಸೀರೀಸ್ ನಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಿದ್ದೀನಿ. ಹಾಗಾದ್ರೆ A1 ಸೀರೀಸ್ ಯಾರಿಗ್ಯಾರಿಗೆ ಬಂದಿದೆ ಅಲ್ಲ ಅವ್ರು ಏನ್ ಮಾಡ್ಕೊಡ್ರಿ ಅಂತಂದ್ರ ನಿಮ್ಮ ಕೀ ಉತ್ತರಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ತಾ ಹೋಗ್ರಿ. ಇನ್ನು ಬೇರೆ ಬೇರೆ ಸೀರೀಸ್ ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಪ್ರಶ್ನೆಗಳು ಸೇಮ್ ಇರ್ತಾವ, ಬಟ್ ಏನಾಗಿರ್ತಾವ ಅಂತಂದ್ರ ಪ್ರಶ್ನೆಗಳು ಹಿಂದ ಮುಂದ ಆಗಿರ್ತಾವ. ಅವುಗಳನ್ನ ಏನ್ ಮಾಡ್ರಿ ಅಂತಂದ್ರ ಸರಿಯಾಗಿ ಪ್ರಶ್ನೆಗಳನ್ನ ನೋಡ್ತಾ ಚೆಕ್ ಮಾಡ್ಕೊಳ್ತಾ ಹೋಗಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ರಿಸಲ್ಟ್ ಅನ್ನ ಏನ್ ಮಾಡ್ರಿ ಅಂತಂದ್ರ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗ್ರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಬನ್ರಿ. ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ಯಾವುದು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇದು ಸೀರೀಸ್ ಯಾವ್ದದ ಅಂತಂದ್ರ A1 ಸೀರೀಸ್ ಅದ. ಹೌದಾ, A1 ಸೀರೀಸ್ ಅದ. ಇಲ್ಲಿ ನೋಡ್ರಿ, ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಹೊಂದಿರುವ ಪದ ಯಾವುದು ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಕ್ಲಾಸ್ ಒಳಗೆ ಹೇಳಿದ್ದೆ. ಬೇಕಾದ್ರೆ ನೀವೇನ್ ಮಾಡ್ರಿ ಅಂತಂದ್ರ ಗ್ಯಾರಂಟಿಗಾಗಿ ನಮ್ಮ ಹಿಂದಿನ ವಿಡಿಯೋಗಳನ್ನ ತೆಗೆದು ನೋಡ್ರಿ. ಈ ಪ್ರಶ್ನೆ ಕೂಡ ನಾನು ಹೇಳಿದೀನಿ. ಇಲ್ಲಿ ಸರಿಯಾದ ಉತ್ತರ ಏನಾಗ್ತದ ಅಂತಂದ್ರ ಆಪ್ಷನ್ ಸಿ, ಪುನಃ ಅಂತೇಳಿ ಆಗತ್ತ. ಹಾಗಾದ್ರೆ ಎರಡನೇ ಪ್ರಶ್ನೆಯನ್ನ ನೋಡ್ರಿ, ಏನಿದೆ ಅಂತಂದ್ರೆ ಇಲ್ಲಿ ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಅಂತ ಹೇಳಿ ಕೇಳ್ಯಾರ. ಹೌದಾ, ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಯಾವ್ದಾಗ್ತದ ಅಂತಂದ್ರೆ ಇಲ್ಲಿ ಅಕ್ಕ ಪಕ್ಕ ಅನ್ನೋದು ಇದ್ರದೇ ಒತ್ತು ಬಂದದ. ಹಾಗಾಗಿ ಇದಾಗಂಗಿಲ್ಲ. ಹೆಬ್ಬಂಡೆ ಅನ್ನೋದು ಆಗಂಗಿಲ್ಲ. ಹಾಗಾಗಿ ರಕ್ಕಸ ಅನ್ನೋದು ಆಗಂಗಿಲ್ಲ. ಆಯ್ಕೆ 4 ಆಜ್ಞೆ ಅಂತಂದ್ರೆ ನೀವು ಜ್ಞ ಅನ್ನ ಕೇಳ್ಬಹುದು. ಜ್ಞ ಏನಾಗ್ತದ್ರಿ ನಮಗ ಒಳಗ್ ಬರ್ತದ. ಇದ್ಯಾಂಗ ವಿಜಾತಿಯ ಒತ್ತಕ್ಷರ ಆಗ್ತದ ಅಂತ ಹೇಳಿ ಕೇಳ್ಬಹುದು. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಜ ಮತ್ತು ಇಲ್ಲಿ ಯಾದ್ ಒತ್ತನ ಸೇರಿಸಿದಾರ. ಜಕ್ ಏನಾಗಿರ್ತಂದ್ರ ಯಾದ್ ಒತ್ತನ ಸೇರಿದ್ರಿಂದ ಏನಾಗಿರ್ತೈತೆ ಅಂತಂದ್ರೆ ಇದು ಒಂದು ವಿಜಾತಿಯ ಒತ್ತಕ್ಷರ ಆಗಿರ್ತದೆ. ಹಾಗಾದ್ರೆ ಆಪ್ಷನ್ 4 ಇದಕ್ಕೇನಂತಂದ್ರ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ರೂಢನಾಮ, ವಸ್ತುವಾಚಕ ನಾಮಪದ, ಅಂಕಿತ ನಾಮ, ಅನ್ವರ್ಥ ನಾಮ ಅಂತೇಳಿ ಆಪ್ಷನ್ ಗಳನ್ನ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಏನಾಗ್ತದ ಅಂತಂದ್ರೆ ಇದು ನಾನು ಹೇಳಿದ್ದೆ ಹೋದ ವಿಡಿಯೋದಲ್ಲಿ, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಅಂಕಿತ ನಾಮ ಅಂತೇಳಿ ಕರಿತೀವಿ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಅಂತೇಳಿ ಕೇಳಿದಾರ. ಹೌದಾ, ಕಾಂಚನ ಸುಂದರ ಹುಡುಗಿ ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಗುಣ ವಿಶೇಷಣವನ್ನ ಸೂಚಿಸ್ತದ. ಇಲ್ಲಿ ನಾಮಪದ, ಕ್ರಿಯಾಪದ, ಸರ್ವನಾಮ ಮತ್ತು ಗುಣ ವಿಶೇಷಣ ಅಂತ ಹೇಳಿ ಕೊಟ್ಟಾರ. ಅದ್ರಲ್ಲಿ ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಗುಣ ವಿಶೇಷಣ ಅಂತೇಳಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಿದಾರ ಅಂತಂದ್ರ ಬೆಟ್ಟದಾವರೆ ಈ ಸಂಧಿ ಪದವನ್ನ ಬಿಡಿಸಿ ಬರೆದರೆ ಸರಿಯಾದ ರೂಪ ಯಾವ್ದಾಗ್ತದೆ ಅಂತ ಕೇಳಿದಾರ. ಆಪ್ಷನ್ ಎ ಏನ್ ಕೊಟ್ಟಾರಿ, ಬೆಟ್ಟದ ಪ್ಲಸ್ ತಾವರೆ ಕೊಟ್ಟಾರ. ಆಪ್ಷನ್ ಬಿ ಬೆಟ್ಟ ಪ್ಲಸ್ ತಾವರೆ ಕೊಟ್ಟಾರ. ಆಪ್ಷನ್ ಸಿ ಏನ್ ಕೊಟ್ಟಾರಿ, ಬೆಟ್ಟ ಪ್ಲಸ್ ದಾವರೆ ಕೊಟ್ಟಾರ. ಮುಂದಿನದಾಗಿ ಆಪ್ಷನ್ 4 ಬೆಟ್ಟದ ಪ್ಲಸ್ ದಾವರೆ ಕೊಟ್ಟಾರ. ಹಾಗಾಗಿ ಅದು ಆಗಂಗಿಲ್ಲ. ಆಪ್ಷನ್ 2 ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬೆಟ್ಟ ಪ್ಲಸ್ ತಾವರೆ ಅಂತ ಹೇಳಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡಿ. ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ಥ ಪ ಗಳಿಗೆ ಏನ್ ಬರ್ತಾವು ಅಂತೇಳಿ ನಾನು ವಿಡಿಯೋ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಕ ಥ ಪ ಗಳಿಗೆ ಘದಬಗಳು ಆದೇಶವಾಗಿ ಬಂದರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆದೇಶ ಸಂಧಿ ಅಂತೇಳಿ ಕರಿತೀವಿ. ಏನ್ ಬರ್ತಾವ್ರಿ ಇಲ್ಲಿ ಘದಬಗಳು ಆದೇಶವಾಗಿ ಬರುವಂತ ಸಂಧಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಆದೇಶ ಸಂಧಿ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ನಮ್ಮ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇರಿ. ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಮುಂದಿನದಾಗಿ ನೋಡ್ರಿ, ಬಿ ವಿ ಕಾರಂತ್ರವರು ರವೀಂದ್ರನಾಥ್ ಟಾಗೋರರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂಬ ನಾಟಕಕ್ಕೆ ಏನ್ ಮಾಡ್ಯಾರ ಅಂತಂದ್ರ ಅನುವಾದಿಸಿದ್ದಾರೆ. ಅದು ಯಾವ ಭಾಷೆಯಲ್ಲಿ ಇತ್ತು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳ ಯಾವ ಭಾಷೆಯೊಳಗಿತ್ತು ಅಂತಂದ್ರ ಬಂಗಾಳಿ ಭಾಷೆಯೊಳಗಿತ್ತು. ಆಪ್ಷನ್ 3 ಇದಕ್ಕೇನಂತಂದ್ರ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, ನಿಮ್ಮ
ಪತ್ರವು ಈ ವಿಧದ ಪತ್ರವಾಗಿದೆ ಅಂತ ಕೇಳಿದಾರ. ಆಪ್ಷನ್ ಎ ಏನ್ ಕೊಟ್ಟಾರ, ವೈಯಕ್ತಿಕ ಪತ್ರ ಅಂತ ಕೊಟ್ಟಾರ. ಆಪ್ಷನ್ ಬಿ ಮನವಿ ಪತ್ರ ಅಂತ ಕೊಟ್ಟಾರ. ಆಪ್ಷನ್ ಸಿ ಜಾಹೀರಾತು ಪತ್ರ ಅಂತ ಕೊಟ್ಟಾರ. ಆಪ್ಷನ್ ಡಿ ಏನ್ ಕೊಟ್ಟಾರಿ, ಪತ್ರಿಕಾ ವರದಿ ಪತ್ರ ಅಂತ ಹೇಳಿ ಕೊಟ್ಟಾರ. ಈ ಪ್ರಶ್ನೆಗೆ ಆನ್ಸರ್ ಯಾವ್ದಾಗ್ತದ ಅಂತಂದ್ರ ಆಪ್ಷನ್ ಬಿ ಮನವಿ ಪತ್ರ ಅಂತ ಹೇಳಿ ಆಗ್ತದ. 8ನೇ ಪ್ರಶ್ನೆಗೆ ಆನ್ಸರ್ ಯಾವ್ದಾಗ್ತದ್ರಿ, ಮನವಿ ಪತ್ರ ಅಂತ ಹೇಳಿ ಆಗ್ತದ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರು, ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಹೇಳಿ ಕೇಳ್ಯಾರ. ದಂಡ ಅಂತಂದ್ರೆ ಏನು ಅಂತ ಹೇಳಿ ಹೇಳ್ಬೇಕು. ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಆನ್ಸರ್ ಯಾವ್ದಂತಂದ್ರ ಆಪ್ಷನ್ ಎ ಶಿಕ್ಷೆ ಮತ್ತು ಕೋಲು ಅಂತ ಹೇಳಿ ಆಗ್ತದ. ದಂಡ ಅಂದ್ರೆ ಏನ್ರಿ, ಶಿಕ್ಷೆ ಮತ್ತು ಕೋಲು ಅಂತ ಹೇಳಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನಾದ್ರು ಕೊಟ್ಟಾರಂತಂದ್ರ ಅಂಬಿಕಾ ತನಯ ದತ್ತ. ಇದನ್ನ ನಾನು ಏನ್ ಮಾಡಿದ್ದೆ ಅಂತಂದ್ರ ಬಹಳ ಸರಿ ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಅದ. ದ.ರಾ ಬೇಂದ್ರೆ ಅವರ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಪ್ರತಿ ವರ್ಷ ಕೇಳೇ ಇರ್ತಾರ. ಹಾಗಾದ್ರೆ ಇದು ವರ್ಷ ಕೇಳ್ತಾರ ಅಂತ ಹೇಳಿ ನಾನು ಹೇಳಿದ್ದೆ. ಹಾಗಾಗಿ ಯಾವ ಪ್ರಶ್ನೆ ಬಂದದ ಅಂತಂದ್ರೆ ಇಲ್ಲಿ ಅಂಬಿಕಾ ತನಯ ದತ್ತ ಎಂಬ ಈ ಕವಿಯ ಯಾವ ಕಾವ್ಯನಾಮ ಅಂತ ಹೇಳಿ ಕೇಳಿದಾರ, ಯಾರ ಕವಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ದ.ರಾ ಬೇಂದ್ರೆ ಅವ್ರದ್ದು ಏನಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಅಂತ ಹೇಳ್ಯಾರ. ಕ್ರಿಯಾಪದವನ್ನ ಕೇಳಾರ. ವಾಕ್ಯದ ಕೊನೆಯಲ್ಲಿ ಯಾವ್ದಿರ್ತದನೋ ಅದ ಏನಂತಂದ್ರೆ ಇಲ್ಲಿ ಕ್ರಿಯಾಪದ ಆಗಿರ್ತದ. ಆಪ್ಷನ್ 4 ಏನಂತಂದ್ರೆ ಇದಕ್ಕ ಎಳೆಯುವವು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದಾರ. ಹೌದಾ, ವರ್ತಮಾನ ಕಾರಕ ಪ್ರತ್ಯಯ ಯಾವುದು ಅಂತ ಹೇಳಿ ಕೇಳಿದಾರ. ನಾನು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಕಾಲ ಸೂಚಕ ಪ್ರತ್ಯಯಗಳು ಅಂತೇಳಿ. ಅದರಲ್ಲಿ ಒಂದು ಪ್ರಶ್ನೆಯನ್ನ ಬಂದಿದೆ. ಹಾಗಾದ್ರೆ ಯಾವ್ದಂತಂದ್ರ ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತಂದ್ರೆ ಉತ್ತ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ 1 ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನ್ ಬದಂತ ಅಂತಂದ್ರ ಹುಡುಗನು ಹಣ್ಣನ್ನು ತಿಂದನು. ಈ ವಾಕ್ಯವನ್ನ ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ, ವರ್ತಮಾನ ಕಾಲದಲ್ಲಿ ಇರ್ಬೇಕು, ಮತ್ತೇನಾಗಿರ್ಬೇಕಂತಂದ್ರ ಬಹುವಚನ ರೂಪದಲ್ಲಿ ಇರ್ಬೇಕು. ಏನಾಗ್ತದ ಅಂತಂದ್ರ ಆಪ್ಷನ್ ನೋಡ್ರಿ, ಹುಡುಗನು ಏನ್ ಮಾಡೋಣ ಅಂತಂದ್ರ ಹುಡುಗನು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು, ಹುಡುಗರು ಅನ್ನೋದಾಗ್ಬೇಕು ಇದಕ್. ಹೌದಾ, ಹುಡುಗರು ಹಣ್ಣನ್ನು ಒಂದೇ ಹಣ್ಣದ, ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, ಬಹಳಷ್ಟು ಹಣ್ಣುಗಳನ್ನ ಮಾಡ್ಬೇಕು. ಹಣ್ಣುಗಳನ್ನು ಇಲ್ಲಿ ನಮಗ್ ಏನ್ ಕೇಳ್ಯಾರ ಅಂತಂದ್ರೆ ತಿಂದನು ಅನ್ನೋದು ಕೊಟ್ಟಾರ. ಅದ್ ಏನೈತಿ ಅಂತಂದ್ರ ಭೂತಕಾಲದೊಳಗೈತಿ. ನಮಗ್ ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರ ವರ್ತಮಾನ ಕೇಳ್ಯಾರ. ವರ್ತಮಾನ ಕಾಲದ ಕಾಲ ಸೂಚಕ ಪ್ರತ್ಯಯ ಉತ್ತ ಅಂತೇಳಿ ಆಗ್ತದ. ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರ ನಾವು ತಿನ್ನುತ್ತಾರೆ ಅಂತೇಳಿ ಆಗ್ಬೇಕು. ತಿನ್ನುತ್ತಾರೆ ಅನ್ನೋದು ಬಹುವಚನ ರೂಪನೂ ಆಗತ್ತ, ಹಾಗಾಗಿ ವರ್ತಮಾನ ಕಾಲದ ರೂಪನೂ ಆಗತ್ತ. ಹಾಗಾಗಿ ಯಾವ ಆಪ್ಷನ್ ಅಂತಂದ್ರ ಇದಕ್ಕ ಸರಿಯಾದ ಉತ್ತರ ಸಿ ಆಪ್ಷನ್ ಏನಾಗ್ತದ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾಗಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಹೇಳಿದಾರ. ವಿದ್ಯಾರ್ಥಿಗಳು ನೋಡ್ರಿ, ನಾನ್ ನಿಮಗ್ ಹೇಳಿದ್ದೆ ಮಲಿನ ನದಿಯು ಅಂತೇಳಿ, ನಿಮಗ ನದಿ ಆಳಲು ಪಾಠದೊಳಗಿಂತ ಕ್ವಶನ್ ಬರತ್ತ ಅಂತ ಹೇಳಿದೆ. ಹಾಗಾಗಿ ಇಲ್ಲಿ ನೋಡ್ರಿ, ಕೊಳಕು, ಗಲೀಜು ಮತ್ತೆ ಮಲಿನ ಅಂತಂದ್ರ ಇವು ಮೂರು ಏನಂತಂದ್ರ ಒಂದು ಹೊಲಸು ಅನ್ನೋಂತ ಅರ್ಥವನ್ನ ಸೂಚಿಸ್ತಾವ. ಹಾಗಾಗಿ ಸ್ವಚ್ಛತೆ ಅನ್ನೋದು ಏನಂತಂದ್ರ ಒಂದು ಗುಂಪಿಗೆ ಸೇರದ ಪದ ಆಗಿರ್ತದ. ಆಪ್ಷನ್ 4 ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡಿ, ನುಡಿಗಟ್ಟಿನ ಅರ್ಥವನ್ನ ಕೇಳಿದಾರ. ನಾನು ನಿನ್ನೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡಿದ್ದೆ ಅಂತಂದ್ರೆ ಬಿಡಿಸಿದ್ದೆ, ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥ ಏನಾಗ್ತದ ಅಂತಂದ್ರ ಆಪ್ಷನ್ 4 ದುಃಖ ಉಮ್ಮಳಿಸಿ ಬಂತು ಅಂತ ಹೇಳಿ ಕರಿತೀವಿ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಏನೈತ್ ನೋಡ್ರಿ, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತ ಹೇಳಿ ಬಂದತ್ತೆ. ನಾನು ಯಾರು ಒಗಟು ಬಿಡಿಸಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಏನಾಗ್ತದ ನೋಡ್ರಿ, ಇದಕ್ಕ ಆಪ್ಷನ್ ಏನಾಗ್ತದ್ರಿ, ಹಲಸಿನ ಹಣ್ಣು, ಕುಂಬಳಕಾಯಿ, ತೆಂಗಿನಕಾಯಿ, ಸೋರೆಕಾಯಿ ಅಂತ ಆತದ. ಒಂದು ಅಡ್ಡ ಮರದಲ್ಲಿ ಅಂತಂದ್ರೆ ಏನಾಗ್ತದ ಅಂತಂದ್ರ ಹಲಸಿನ ಹಣ್ಣು ಅನ್ನೋದು ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು. ಈ ವಾಕ್ಯದ ಸರಿಯಾದ ರೂಪ ಅಂತ ಕೇಳಿದಾರ. ಇಲ್ಲಿ ಏನ್ ಮಾಡಿದಾರ ಅಂತಂದ್ರೆ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಿರ್ಬೇಕು,
ಮಿಸ್ಟೇಕ್ ಅನ್ನ ಮಾಡಿದರೆ ಅದನ್ನ ಏನ್ ಮಾಡ್ಬೇಕು ನೀವು ಸರಿಯಾದ ಒಂದು ಆನ್ಸರ್ ಅನ್ನು ಹಾಕ್ಬೇಕು. ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು. ಆಪ್ಷನ್ 2 ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಮಗಳು ತಂದೆಗೆ ಪತ್ರ ಬರೆದಳು, ಅಡಿಗೆರೆ ಎಳೆದ ಪದಗಳಿಗೆ ಲಿಂಗವನ್ನ ಬದಲಾಯಿಸಿ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ, ಮಗಳು ಅನ್ನೋದಕ್ಕೆ ಲಿಂಗ ಬದಲಾವಣೆ ಮಾಡ್ಬೇಕಾದ್ರೆ ಏನಾಗ್ತದ ರೀ? ಮಗನು ಅಂತೇಳಿ ಆಗ್ತದ. ಮಗನು. ಇನ್ನ ತಂದೆಗೆ ಅಂತಂದ್ರ ಲಿಂಗ ಬದಲಾವಣೆ ಮಾಡ್ಬೇಕಾರ ತಾಯಿಗೆ ಅಂತೇಳಿ ಆಗ್ತದ. ಹೌದಾ? ತಾಯಿಗೆ ಅಂತೇಳಿ ಆಗ್ತದ. ಪತ್ರ ಅನ್ನೋದು ಬದಲಾವಣೆ ಮಾಡಬಾರ್ದು, ಯಾಕಂತಂದ್ರೆ ಅದಕ್ಕೆ ಅಂಡರ್ಲೈನ್ ಮಾಡಿಲ್ಲ, ಅದಕ್ಕೆ ನಾವು ಬದಲಾವಣೆ ಮಾಡಂಗಿಲ್ಲ. ಹಾಗಾದ್ರೆ ಇಲ್ಲಿ ಬರೆದಳು ಅನ್ನೋದೈತಿ, ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಬರೆದನು ಅಂತೇಳಿ ಆಗ್ಬೇಕು. ಬರೆದನು, ಬರೆದನು. ಹೌದಾ? ಯಾವ ಆಪ್ಷನ್ ಐತಿ ಅಂತಂದ್ರ ಮಗನು ಏನಂತಂದ್ರೆ ಇಲ್ಲಿ ಆಪ್ಷನ್ 3 ಮಗನು ತಾಯಿಗೆ ಪತ್ರವನ್ನ ಬರೆದನು ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರ ಇನ್ನು ಕೊನೆ 2 ಪ್ರಶ್ನೆಗಳನ್ನ ನೋಡ್ರಿ. ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ, ಪ ಅನ್ನೋದು ಪ ವ್ಯಂಜನ್ ಪ್ಲಸ್ ರ, ಯಾಕಂತಂದ್ರೆ ರ ಅದ, ಹಾಗಾಗಿ ಪ ಆಗ್ಯದ. ಇದು ಏನ್ ಬರ್ತದ್ರಿ? ಅ ಬರ್ತದ. ಕಾಮ ಒಂದ್ ಅಕ್ಷರ ಮುಗಿದ ತಕ್ಷಣ ನಮ್ಗೆ ಏನ್ ಕೊಡ್ಬೇಕು? ಇಲ್ಲಿ ಕಾಮನ್ನ ಕೊಡ್ಬೇಕು. ಕ್ರೂ ನೋಡ್ರಿ, ಇದು ನಿಮ್ಮ ಹೂ ಬರಿತೀರಾ? ಇಲ್ಲ, ಅಲ್ಲಿ ಹೂ ಬರಲ್ಲ. ಯಾಕಂತಂದ್ರೆ ಒಂದು ರು ಅನ್ನೋದು ವ್ಯಂಜನ ಅದ. ಕ ವ್ಯಂಜನ್ ಪ್ಲಸ್ ರು ಅಷ್ಟ ಬರ್ತದ. ಕ ವ್ಯಂಜನ್ ಪ್ಲಸ್ ರು ಅಷ್ಟ ಬರ್ತದ. ಹಾಗಾದ್ರೆ ಕಾಮ ಒಂದ್ ಅಕ್ಷರ ಮುಗಿತು. ತಿ ಆಗಕ್ಕೆ ಏನ್ ಬರಿತೀರಿ ನೀವು? ತ ವ್ಯಂಜನ್ ಪ್ಲಸ್ ಸನ್ ಇ ಬರಿತೀರಿ. ಹಾಗಾದ್ರೆ ಈ ಆಪ್ಷನ್ ಎಲ್ಲದ ನೋಡ್ರಿ ವಿದ್ಯಾರ್ಥಿಗಳೇ. ಪ ರ ಅ ಕ ವ್ಯಂಜನ್ ಪ್ಲಸ್ ರು ತ ವ್ಯಂಜನ್ ಪ್ಲಸ್ ಇ. ಆಪ್ಷನ್ 2 ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಕನ್ನಡ ವಿಷಯದಲ್ಲಿ ಬಂದಿರತಕ್ಕಂತಹ ಕೊನೆಯ ಪ್ರಶ್ನೆಯನ್ನ ನೋಡ್ರಿ. ಏನ್ ಬದನಂತಂದ್ರ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಅಂತೇಳಿ ಕೇಳಿದಾರ. ನಿಮ್ಗೆ ಇಂಗ್ಲಿಷ್ ನೊಳಗ ಡಿಕ್ಷನರಿ ವರ್ಡ್ಸ್ ಅಂತೇಳಿ ಕರೀತಾರ. ಹಾಗಾದ್ರೆ ಇಲ್ಲಿ ಏನ್ ಬರ್ತದ ಅಂತಂದ್ರೆ ಇದು ಕರಿದು ಚೇತನ ಮಾಡಲಿ ಹಸಿರು ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಇನ್ನು ಮುಂದಿನ ಸೆಕ್ಷನ್ ಇಂಗ್ಲಿಷ್ ಸೆಕ್ಷನ್ ಅನ್ನ ನಮ್ಮ ಸರ್ ಹೇಳ್ತಾರೆ. ಅಲ್ಲಿವರೆಗೂ ನೀವೇನ್ ಮಾಡ್ರಿ ಅಂತಂದ್ರ ಇವುಗಳನ್ನ ಚೆಕ್ ಮಾಡ್ತಾ ಇರಿ. ಹಾಯ್, ವೆಲ್ಕಮ್ ಟು ಆನ್ಲೈನ್ ಪರಿಶ್ರಮ ಕ್ಲಾಸಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ಸೊ ಇಲ್ಲಿ ಇವತ್ತು ನಡೆದಂಥ ಮುರಾರ್ಜಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಕೀ ಆನ್ಸರ್ಗಳನ್ನ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ 21 ದಿನದಲ್ಲಿ ನಮಗೆ ಏನಪ್ಪಾ ಅಂದ್ರೆ 1,50,000 ಒಂದು ಜನರು ನಮಗೆ ಒಂದು ವೀಕ್ಷಣೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಒಂದು ತಂದೆ ತಾಯಿಗಳಿಗೂ ಆಗಿರ್ಬೋದು, ಎಲ್ಲ ಪಾಲಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಾವು ಇವತ್ತಿನ ಕೀ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ. ಬನ್ನಿ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಇವನ್ನ 21ನೇ ಪ್ರಶ್ನೆಗೆ ಉತ್ತರವನ್ನು ಯಾವ್ದಂತ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ, ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಗಿವನ್ ವರ್ಡ್ಸ್ ಆಸ್ ಇನ್ ಡಿಕ್ಷನರಿ ಆರ್ಡರ್. ಅಲ್ಫಾಬೆಟಿಕಲ್ ವರ್ಡ್ ಅಂದ್ರೆ ಅಲ್ಫಾಬೆಟಿಕಲಿ ನಾವು ಏನ್ ಮಾಡ್ಬೇಕು? ಜೋಡಣೆಯನ್ನು ಮಾಡಬೇಕಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಾವು ನೋಡ್ತಾ ಹೋಗ್ಬೇಕು. PL, ಇಲ್ಲಿ PL, PLE, PLE. ಸೊ ಹಾಗಾದ್ರೆ ಇಲ್ಲಿ PLA ಇದೆ, ಇಲ್ಲಿ PLA ಇದೆ. ಹಾಗಾದ್ರೆ ಇವೆರಡೂ ಏನಾಗಲ್ಲ, ಸೊ ಆನ್ಸರ್ ಆಗಲ್ಲ. ಹಾಗಾದ್ರೆ PLACE, PLACE, ಆಮೇಲೆ PLASE. ಸೊ ಯಾವ ರೀತಿ ಅಂದ್ರೆ ಆಲ್ಫಾಬೆಟಿಕಲಿ ನಾವು ಜೋಡಣೆ ಮಾಡ್ಕೊತಾ ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಯಾವ ರೀತಿಯಾಗಿ ಅಂತಂದ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿ ನಮ್ಗೆ 4ನೇ ಪ್ಲೇಸ್, ಪ್ಲೀಸೆಂಟ್, ಪ್ಲೀಸ್ ಹಾಗೂ ಪ್ಲೇಜರ್. ಸೊ ಈ ರೀತಿಯಾದಂಥ ಕೀ ಆನ್ಸರ್ಗಳು ನಮಗೆ 4th ಒನ್ ಇಸ್ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಸೊ ಇಲ್ಲಿ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಅನ್ನ ಜೋಡಿಸಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಬಂದು ವಿದ್ಯಾರ್ಥಿಗಳೇ, ಸಾಲ್ವ್ ದ ರಿಡಲ್ ಅಂತ ಇದೆ. ಹಾಗಾದ್ರೆ ಸಾಲ್ವ್ ದ ರಿಡಲ್ ಆದ್ರೆ ವಿದ್ಯಾರ್ಥಿಗಳೇ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ನಾವು ಏನ್ ಮಾಡ್ತಾ ಇದ್ವಿ? 3rd ಒನ್ ಕ್ಯಾರೆಟ್ ಆಗುತ್ತೆ. ಯಾಕಂದ್ರೆ ಐ ಆಮ್ ಇನ್ ದ ವೆಜಿಟೇಬಲ್ ಗ್ರೂಪ್, ಐ ಗ್ರೋ ಅಂಡರ್ ದ ಗ್ರೌಂಡ್, ಐ ಕ್ಯಾನ್ ಬಿ ಈಟನ್ ರಾ ಆರ್ ಕುಕ್ಡ್, ಐ ಹೆಲ್ಪ್ ಕೀಪ್ ಐಸ್ ಹೆಲ್ದಿ, ಐ ಆಮ್ ಆರೆಂಜ್ ಇನ್ ಕಲರ್, ಹೂ ಎಮ್ ಐ ಅಂದ್ರೆ ಆರೆಂಜ್ ಕಲರ್ ಇದ್ದೀನಿ ನಾನು. ಏನಪ್ಪ ಅಂದ್ರೆ ಆರೋಗ್ಯ ಕಣ್ಣುಗಳಿಗೆ ಹೆಚ್ಚು ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಹಣ್ಣಾಗಿದ್ದೀನಿ ಅಂತ ಹೇಳ್ತಾ ಬರುತ್ತೆ. ನನ್ನನ್ನು ಭೂಮಿ ಒಳಗಡೆ ಬೆಳೀತಾರೆ. ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಕ್ಯಾರೆಟ್ ಅಂತ ಕರಿತಾ ಹೋಗ್ತಾ ಹೋದ್ವಿ ವಿದ್ಯಾರ್ಥಿಗಳು. ಬನ್ನಿ ನಾವೇನಪ್ಪ ಅಂದ್ರೆ ಫೈಂಡ್ ದ ಹಿಡನ್ ವರ್ಡ್ ಇನ್ ಚಿಲ್ಡ್ರನ್ ಅಂತಿದೆ. ಸೊ ಇಲ್ಲಿ ನಮ್ಗೆ ಹಿಡನ್ ವರ್ಡ್ ಯಾವ್ದಾಗತ್ತೆಪ್ಪ ಅಂತ ಕೇಳಿದ್ರೆ ಇಲ್ಲಿ ಚೈಲ್ಡ್ ಅಂತ ಆಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಹಿಡನ್ ವರ್ಡ್ ಅನ್ನ ಕೇಳಿದ್ದಾರೆ. ಹಿಡನ್ ವರ್ಡ್ ಅಂದ್ರೆ ಸೊ ನಮಗೆ ಅಲ್ಲಿ ಬರ್ತಕ್ಕಂಥ ಪದ, ಈಗ ಚಿಲ್ಡ್ರನ್ ಇದೆ, ಅಲ್ಲೊಂದು ಪದ ಇದೆ. ಯಾಕಂದ್ರೆ ಅದು ಏನಪ್ಪ ಅಂದ್ರೆ
ಚೈಲ್ಡ್ ಅನ್ನೋ ಪದ ನಮಗೆ ಇಲ್ಲಿ ಇದೇನಾಗಿ ಒಳಗೆ ಕಾಣುತ್ತೆ. ಯಾಕಂದ್ರೆ ಚಿಲ್ ಅನ್ನೋದು ಸ್ಪೆಲ್ಲಿಂಗ್ ಪದ, ಹಿಲ್ ಅನ್ನೋದಲ್ಲ, ಡ್ರಿಲ್ ಅನ್ನೋದು ಅಲ್ಲ. ಸೊ ಹಾಗಾದ್ರೆ ನನಗೆ ಆನ್ಸರ್ ಈಸ್ ಚೈಲ್ಡ್ ಅಂತ ಆಗುತ್ತೆ. ವಿದ್ಯಾರ್ಥಿಗಳೇ ಬನ್ನಿ ಮತ್ತೆ ನಾವೇನಪ್ಪ ಅಂದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಟ್ ಈಸ್ ಯಾವ ಡೇ, ಸೂರ್ಯ ಬಂದಂದ್ರೆ ಸನ್ನಿ ಡೇ, ಇದು ಮೋಡ, ಹಾಗಾದ್ರೆ ಇದು ಗಾಳಿ, ಇದು ರೈನಿ ಸೀಸನ್, ಇದು ಅಲ್ಲ ಸೂರ್ಯ ಇದ್ರೆ ಸನ್ನಿ ಸೀಸನ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋಣ. The first recipient of National Bravery Award in India is ಹರಿಶ್ಚಂದ್ರ ಮೆಹ್ತಾ. ನಾವೇನ್ ಮಾಡ್ತಾ ಇದ್ವಿ, ಒಂದನೇ ಆನ್ಸರ್ ಇಸ್ ರೈಟ್. ಬನ್ನಿ ವಿದ್ಯಾರ್ಥಿಗಳೇ, ದಿ ರೆಸ್ಟ್ ಲುಕ್ಸ್, ನೋಡಿ ಇಲ್ಲಿ ಕಾಣ್ತಾ ಇದೆ, ರೌಂಡ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಏನದ, ಸ್ಕ್ವೇರು, ಟ್ರಯಾಂಗಲ್, ರೆಕ್ಟಾಂಗಲ್, ರೌಂಡ್ ಇಲ್ಲೇ ಇದೆ ನೋಡಿ ವಿದ್ಯಾರ್ಥಿಗಳೇ. ಏನಾಗಿದೆಪ್ಪ ಅಂದ್ರೆ ನೆಕ್ಸ್ಟ್ ರೌಂಡ್ ಇದೆ ಮತ್ತು ಬಿಗ್ ಇದೆ ಅಂತೇಳಿ ಅರ್ಥ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಎಲ್ಲಿದೆ ಪದ, ನಿನ್ನನ್ನು ನೀನು ನಂಬಿದರೆ, ಎನಿಥಿಂಗ್ ಇಸ್ ಪಾಸಿಬಲ್, ನಿನ್ನಲ್ಲಿ ನೀನು ನಂಬಿಕೆ ಇಡಬೇಕು. ಫೋರ್ತ್ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವೆಲ್ಲ ಹೋಗ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಬಂದು ನಮ್ಗೆ ಏನಾಗಿದೆ, ಬನ್ನಿ ವಿದ್ಯಾರ್ಥಿಗಳು ಎಷ್ಟನೇ ಪ್ರಶ್ನೆ, 28ನೇ ಪ್ರಶ್ನೆ. ಗಡಿಯಾರ ಪ್ರಶ್ನೆ ಇದೆ. ಹಾಗಾದ್ರೆ 5:30 ಗಂಟೆಗೆ ಏನಂತಾರೆ, 5:30. ಎಲ್ಲಿದ, ಹಾಗಾದ್ರೆ 5:30 ಇಸ್ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ ಇಲ್ಲಿದೆ ನೋಡಿ ಟ್ವಿಸ್ಟ್ ಕ್ವಶನ್. ಸೊ ಹಾಗಾದ್ರೆ ಇಲ್ಲಿ ಯಾವ ಪ್ರಶ್ನೆ, ಇದಕ್ಕೆ ಉತ್ತರ ಯಾವ್ದಾಗುತ್ತೆ ಅಂತ ಕೇಳಿದ್ರೆ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಗಾಡ್ ಟರ್ನ್ಸ್ ಎ ಶೆಪರ್ಡ್ ಬಾಯ್ ಇಂಟು ಎಂಪರರ್ ಅಂತಿದೆ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನೀವು ನೆನಪಿರಲಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಎಂಬ ಶಬ್ದ ಬರುತ್ತೆ, ಈ ಎಂಬ ಶಬ್ದ. ಹಾಗಾದ್ರೆ ಆದ್ರೆ ನಾವು ಆನ್ ಎಂಬ ಪದವನ್ನು ಬಳಸಬಹುದು, ಆದರೆ ದಿಸ್ ಇಸ್ ರಾಂಗ್ ಆನ್ಸರ್. ಯಾಕಂದ್ರೆ ದಿಸ್ ಇಸ್ ಎ ಟೈಟಲ್. ಟೈಟಲ್ ಬಂದಾಗ ಡೆಫಿನೆಟ್ ಆರ್ಟಿಕಲ್ ಬರಲೇಬೇಕು. ಒಂದು ಟೈಟಲ್ ಅನ್ನು ಕೊಡ್ತೀವಿ, ಎಂಪರರ್ ಅಂತೇಳಿ, ಚಕ್ರವರ್ತಿ ಅಂತೇಳಿ ಟೈಟಲ್ ಕೊಡ್ತೀವಿ. ಅದಕ್ಕೆ ಆನ್ಸರ್ ದ ಈಸ್ ರೈಟ್ ಆನ್ಸರ್. ಇದು ಸರಿಯಾದಂತ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ 30 ಕ್ವಶನ್ಸ್. ಇಲ್ಲಿ ಒಂದು ಐ ಪಾರ್ಕ್ ಮೈ ಕಾರ್ ನಿಯರ್ ದ ಗೇಟ್, ಐಡೆಂಟಿಫೈ ದ ಆಕ್ಷನ್ ವರ್ಡ್. ಆಕ್ಷನ್ ವರ್ಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ನಿಯರ್ ಅಂದ್ರೆ ಅಲ್ಲ, ಇದು ಕಾರ್ ಅಂದ್ರೆ ನಾವು, ಗೇಟ್ ಅಂದ್ರೆ ನಾವು, ಇದು ನಿಯರ್ ಅಂತಂದ್ರೆ ನಮಗೆ ಪ್ರಿಪೋಸಿಷನ್ ಅಂತ ಅರ್ಥ ಕೊಡುತ್ತೆ, ಕಂಜೆಕ್ಷನ್ ಅರ್ಥ ಕೊಡುತ್ತೆ. ಆಮೇಲೆ ಪಾರ್ಕ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ರೈಟ್ ದ ಅದರ್ ಜೆಂಡರ್ ಆಫ್ ದ ಗಾಡ್ಸ್. ಇಲ್ಲಿ ದೇವರುಗಳು ಅಂತ ಕರಿತಾ ಹೋಗ್ತಾರೆ ಅವರು. ಹಾಗಾದ್ರೆ ಇಲ್ಲಿ ದೇವರುಗಳಿಗೆ ನಾವೇನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಗಾಡ್ಸ್, ದೇವರುಗಳು. ಹಾಗಾದ್ರೆ ಗಾಡೆಸ್ಸಸ್ ಅಂತ ಕರಿತಾ ಹೋಗ್ತೀವಿ. ಗಾಡ್ ಇದ್ರೆ ಗಾಡೆಸ್ ಅಂತ ಕರಿತೀವಿ, ಗಾಡ್ಸ್ ಇದೆ ಗಾದ್ರೆ ಗಾಡೆಸಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಟು ಇಸ್ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ನಾವು ಇಲ್ಲಿ ಏನು ನೋಡೋಣ. ಡಾಕ್ಟರ್ ಅಬ್ದುಲ್ ಕಲಾಂ ಏನಾಗುತ್ತೆ ಇಲ್ಲಿ, ಅಬ್ದುಲ್ ಕಲಾಂ ಟು ಬಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಟು ಬಿ ಫಾರ್ ವಿಚ್ ಮೀನ್ಸ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಪ್ರೆಸಿಡೆಂಟ್ ಅಬ್ದುಲ್ ಕಲಾಂ ರವರು ಈಗ ಅದರ ಇಲ್ಲ ಅಂದಮೇಲೆ ನಮಗೆ ಎಮಿಸರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಈಸರ್ ಕ್ಯಾನ್ಸಲ್ ಆಗುತ್ತೆ. ವರ್ ಅಂದ್ರೆ ಪ್ಲೂರಲ್ ಫಾರ್ಮ್ ಬರಬೇಕು, ಸಿಂಗ್ಯುಲರ್ ಇದ್ರೆ ವಾಸ್ ಇಸ್ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ rearrange the following words in the correct order in the form of meaningful sentences. ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ, animals are living beings. Animals are living beings ಅಲ್ಲಿದೆ, third one is right answer. ನೆಕ್ಸ್ಟ್ ಪ್ರಶ್ನೆ ಉತ್ತರ ಹೋಗೋಣ. ಮ್ಯಾಗ್ನಿಫಿಸೆಂಟ್ ಇಟ್ ಮೀನ್ಸ್ ಇದು ವಂಡರ್ಫುಲ್ ಅಂತ ಕರಿತಾ ಹೋಗ್ತೀವಿ ನಾವು ಆ್ಯಕ್ಚುಲಿ. ಸೊ ನೋಡೋಣ ಇಲ್ಲಿ ಮ್ಯಾಗ್ನಿಫಿಸೆಂಟ್ ಅಂದರೆ ಸೊ ನಮಗೆ ಏನಂತ ಕರಿತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ವಂಡರ್ಫುಲ್, ಚೇರ್ಫುಲ್ ಅಲ್ಲ, ಚೇರ್ಫುಲ್ ಅಂದರೆ ಆನಂದ ಆಗುತ್ತೆ, ಬ್ಯೂಟಿಫುಲ್ ಸುಂದರ ಆಗುತ್ತೆ, ಹೋಪ್ಫುಲ್ ಅಂದರೆ ಒಂದು ಭರವಸೆ, ವಂಡರ್ಫುಲ್ ಅಂದರೆ ಅದ್ಭುತವಾದ, ಮ್ಯಾಗ್ನಿಫಿಸೆಂಟ್. ಸೊ ಹಾಗಾದರೆ ಒಂದನೇ ಆನ್ಸರ್ ಇಸ್ ರೈಟ್. ಸೊ ಇಲ್ಲಿ ಬನ್ನಿ ವಿದ್ಯಾರ್ಥಿಗಳು, ಮತ್ತೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನ ಸೊ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಏನು, ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಇಟ್ ಮೀನ್ಸ್ ಕುಡಂಟ್ ಇಲ್ಲದ, ಕುಡ್ ಇಲ್ಲಿದೆ, ಎನ್ ಅಪಾಸ್ಟ್ರಾಫಿ ಇದೆ, ದಿಸ್ ಇಸ್ ರೈಟ್ ಆನ್ಸರ್. ಎನ್ ಮೇಲೆ ಅಪಾಸ್ಟ್ರಾಫಿ ಬಂದರೆ ರೈಟ್ ಆನ್ಸರ್. ಇಲ್ಲಿ ಇದೆ ಬಟ್ ಎನ್ ಇಲ್ಲ, ಹಾಗಾದರೆ ದಿಸ್ ಇಸ್ ರಾಂಗ್. 3 ಆನ್ಸರ್ಸ್ ಆರ್ ರಾಂಗ್. ಹಾಗಾದರೆ ಕಮಲಾ ಇಸ್ ಎ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್, ಸಿ ಟ್ರೈನ್ಸ್ ಅದರ್ಸ್. ಪಿಕ್ ಔಟ್ ದ ಪ್ರನೌನ್ಸ್. ಪ್ರನೌನ್ ಎಲ್ಲಿದಪ್ಪ, ಇಲ್ಲದ ನೋಡಿ. ಸಿ ಇಲ್ಲದಪ್ಪ, ಇಲ್ಲದ ನೋಡಿ. ಅಮಿಸರ್ ಯಾವುದು, ಐ ವಿ ಯು ಹಿ ಸಿ ಇಟ್ ದೇ, ಇವು ಪ್ರನೌನ್ಸ್ಗಳಾಗುತ್ತವೆ. ಹಾಗಾದರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಬಂದು
37ನೇ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದೀವಿ. ಹಾಗಾದರೆ ನಾವು ಇಲ್ಲಿ 37ನೇ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದಾಗ ನಮಗೆ ಇಲ್ಲಿ ಕಂಡು ಬಂದಂಥದ್ದು ಏನಪ್ಪ ಅಂದರೆ ಇಲ್ಲಿ ರಿಅರೇಂಜ್ ಒಂದು ಲೆಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಹಾಗಾದರೆ ಇದರ ಏನಾಗುತ್ತೆ ಅಂದ್ರೆ ಫೆರೆನ್ಸ್. ಥರ್ಡ್ ಆನ್ಸರ್ ಇಸ್ ರೈಟ್. ಸಿ ಬ್ಲೇಡ್ಸ್ ಆರ್ ಸೌಂಡ್ ಮೇಕಿಂಗ್ ಸೌಂಡ್. ಸೊ ಏನಾಗುತ್ತೆ ಮೇಕಿಂಗ್ ಸೌಂಡನ್ನು ನೋಡ್ಕೊತಾ ಹೋಗೋಣ. ಸೊ ಇಲ್ಲಿ ಬ್ರೇಸು ಅಲ್ಲ, ಇದು ಗ್ರಂಟ್ಸ್ ಅಂತೂ ಅಲ್ಲ, ನ್ಯೂಸ್ ಅಂದರೆ ಬೆಕ್ಕಿಂದು, ನಾಯ್ಸ್ ಅಂದರೆ ಇದೇನು ಕುದುರೆದು. ಸೊ ಹಾಗಾದರೆ ನೈಸ್ ಇಸ್ ಫೋರ್ತ್ ಒನ್ ಇಸ್ ರೈಟ್ ಆನ್ಸರ್. 39ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಇಲ್ಲಿದೆ ನೋಡಿ, ಪ್ಲೂರಲ್ ಫಾರ್ಮ್ ಆಫ್ ಡ್ರೆಸ್. ಡ್ರೆಸ್ ಪ್ಲೂರಲ್ ಫಾರ್ಮ್. ಹಾಗಾದರೆ ಡ್ರೆಸ್ಸಸ್ ಎಲ್ಲಿದೆ ನೋಡೋಣ. ಎಲ್ಲಿದೆ ಡ್ರೆಸ್ಸಸ್ಸು? ಇದು ಡ್ರೆಸ್ ಇದ್ದೇನೆ. ಹಾಗಾದರೆ ಇದು ಅಲ್ಲ, ಹಾಗಾದರೆ ಇದು ತಪ್ಪಿದ. ಹಾಗಾದರೆ ಫೋರ್ತ್ ಈಸ್ ರೈಟ್ ಆನ್ಸರ್. ಹಾಗಾದರೆ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆಗೆ ಬಂದಿದ್ದೀವಿ ನಾವು ಇವತ್ತು. ಸೊ ಏನಪ್ಪ ಅಂದ್ರೆ ದ ಅಪೋಸಿಟ್ ಆಫ್ ದ ವರ್ಡ್ ಗೇನ್. ಗೇನ್ ಅಂದರೆ ಲಾಭ. ಏನಪ್ಪ ಅಂದ್ರೆ ಗಳಿಸೋದು. ಹಾಗಾದರೆ ಇಲ್ಲಿ ಏನು ಅಟೈನ್ ಅಂತಂದ್ರೆ ಲಕ್ಷ್ಯ ಕೊಡೋದಾಗುತ್ತೆ, ವೀಕ್ ಅಂದರೆ ಅಶಕ್ತ ಆಗುತ್ತೆ, ರಿಸಲ್ಟ್ ಅಂದರೆ ಫಲಿತಾಂಶ ಆಗುತ್ತೆ. ಹಾಗಾದ್ರೆ ಲಾಸ್ ಅಂದರೆ ಕಳ್ಕೊಳ್ಳೋದು, ಗೇನ್ ಅಂದರೆ ಹೊಡ್ಕೊಳ್ಳೋದು, ಗಳಿಸೋದ್ರಿ. ಹಾಗಾಗಿ ಅಪೋಸಿಟ್ ವರ್ಡ್ ಈಸ್ ಯಾವುದಾಗುತ್ತೆ? ಗೇನ್ದು ಲಾಸ್ ಈಸ್ ರೈಟ್ ಆನ್ಸರ್ ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲೇನಾಗುತ್ತಪ್ಪ ಅಂದ್ರೆ ನಮಗೆ ಈ 40 ಪ್ರಶ್ನೆಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ, ಈ ಒಂದು ಅಂದರೆ 21ರಿಂದ 40ನೇ ಪ್ರಶ್ನೆಗಳ ತನಕ ಇಂಗ್ಲಿಷ್ ಒಂದು ಪ್ರಶ್ನೆಗಳನ್ನು ನಾವು ಈ ಪರಿಶ್ರಮ ಒಂದು ಆನ್ಲೈನ್ ಕ್ಲಾಸಸ್ದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಹಾಗೂ ಉತ್ತರಗಳನ್ನು ಹೇಳಿದ್ದೀವಿ. ಇಲ್ಲಿವರೆಗೆ ಏನಾಗಿದೆಪ್ಪ ಅಂದರೆ ಪ್ರತಿದಿನ ನಾವು ಕೂಡ ಮೊರಾರ್ಜಿ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ 21 ದಿನಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಟೀಚನ್ನು ಮಾಡಿದಾಗ ಬರ್ತಕ್ಕಂಥ ಪ್ರಶ್ನೆಗಳು ಆಲ್ಮೋಸ್ಟ್ ನಮ್ಮ ಪರಿಶ್ರಮ ಆನ್ಲೈನ್ ಕ್ಲಾಸಸ್ ಇದು. ಹಾಗಾದರೆ ವಿದ್ಯಾರ್ಥಿಗಳೇ ಈ ಒಂದು ನಿಮಗೆ ಈ ಕ್ಲಾಸು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಇಷ್ಟ ಆದಲ್ಲಿ ಕೂಡ ನೀವು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಎಕ್ಸಾಮ್ಗಳಾಗಿರ್ಬೋದು ನೋಡ್ತಾ ಇರಿ ಹಾಗೂ ಇದನ್ನು ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಭಾಗ ಗಣಿತದ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಇಲ್ಲಿ ನಾವು ಏನಾಗಿದೆ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಯಾವ ರೀತಿ 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಾವ, ಅದೇ ರೀತಿ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಇನ್ನು ಆಳ್ವಾಸ, ಆದರ್ಶ ಮತ್ತು ಅಲ್ಪಸಂಖ್ಯಾತ ಮೊರಾರ್ಜಿ ಪರೀಕ್ಷೆಯ ಒಂದು ವಿಡಿಯೋಗಳನ್ನ ಮಾಡ್ತಿರ್ತೀವಿ. ಅದರಲ್ಲೂ ಕೂಡ ನೀವು ನಮ್ಮ ವಿಡಿಯೋಗಳನ್ನ ನೋಡಿ ಸಕ್ಸಸ್ ಅನ್ನ ಆಗ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ, ಗಣಿತದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ಯಾವುದೇ ಸಂಖ್ಯೆಯನ್ನ 0ದಿಂದ ಇಂಟು ಮಾಡಿದಾಗ ಅದ್ರ ಆನ್ಸರ್ ಏನ್ ಬರ್ತೈತಿ ಅಂತಂದ್ರ 0ನ ಆಗಿರ್ತದ. ಇಲ್ಲಿ ನೋಡ್ರಿ 180 0 ಎಷ್ಟ್ರಿ 0ನ ಬರ್ತದ. ಹಾಗಾಗಿ 0 1 0ನ ಬರ್ತದ, 0 7 0ನ ಬರ್ತದ. ಹಾಗಾದ್ರೆ ನಮ್ಮ ಆಪ್ಷನ್ ಯಾವ್ದ್ರಿ? ಆಪ್ಷನ್ 2 ಅದಕ್ಕೆ ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 4 8 0 2 5 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಸಣ್ಣ ಸಂಖ್ಯೆ ಅಂತ ಹೇಳಿ ಕೇಳಿದಾರ. ಹೌದಾ? ಯಾವ್ದ್ರಿ? ಚಿಕ್ಕ ಸಂಖ್ಯೆ ಅಂತ ಹೇಳಿ ಕೇಳಿದಾರ. ನಾನ್ ನಿಮಗೆ ಆಲ್ರೆಡಿ ಇಂತ ಅದೊಂದು ಕ್ವಶನ್ ಬಿಡಿಸಿದ್ದೆ. ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಅಂತಂದ್ರೆ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆನ ನಾವು ಬಿಡಿಸಬೇಕು ಅಂತಂದ್ರ ಮೊದಲು ಸಣ್ಣ ಸಂಖ್ಯೆಯಿಂದ ಹಿಡ್ಕೊಂಡು ಹೋಗ್ಬೇಕು. ಹಾಗಾದ್ರೆ ನಮಗ್ ಕೊಟ್ಟಂತ ಉತ್ತರದಲ್ಲಿ ಏನದ ಅಂತಂದ್ರ ಸಣ್ಣ ಸಂಖ್ಯೆ ಯಾವ್ದೈತ್ರಿ? 0 ಐತಿ. 0 ಅನ್ನ ಬರದಾಗ ಏನಾಗ್ತದ ನೋಡ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಪ್ಪನ್ನ ಮಾಡ್ತಿರ್ತೀರಿ. ಅಲ್ಲಿ ಆಪ್ಷನ್ ಒಳಗೆ 0ನು ಇಲ್ಲ. ಅದನ್ನ ನಾನು ಹೇಳ್ತೀನಿ ನೋಡ್ರಿ. 0 2 4 5 8 ಅಂತ ಹೇಳಿ ಹಾಕ್ತಿರಿ. ಇದು ಏನಾಗ್ತದ ಅಂತಂದ್ರ 4 ಅಂಕಿಯ ಸಂಖ್ಯೆ ಆಗ್ತದ. ನಮಗ್ ಕೇಳಿರೋದು ಏನಂತಂದ್ರ 5 ಅಂಕಿಯ ಸಂಖ್ಯೆಯನ್ನ ಕೇಳ್ಯಾರ. ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ಈ 2ಅನ್ನ ಈ ಕಡೆ ಜಂಪ್ ಮಾಡ್ಬೇಕು, ಈ 0ನ ಏನ್ ಮಾಡ್ಬೇಕ್ರಿ ಈ ಕಡೆ ಜಂಪ್ ಮಾಡ್ಬೇಕು. ನಮ್ ಸರಿಯಾದ ಉತ್ತರ ಏನಂತಂದ್ರ 2 0 4 5 8 ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನಂತ ಕೇಳಿದಾರಂತ. ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಯಾವುದೋ ಒಂದು ಸಂಖ್ಯೆ ಇದ. ಇದನ್ನೇನಂತಂದ್ರ 12ರಿಂದ ಭಾಗಿಸಿದಾಗ 15 ಭಾಗಲಬ್ಧ ಎಷ್ಟು ಬರ್ಬೇಕ್ರಿ? 15 ಬರ್ಬೇಕು. ಶೇಷ ಎಷ್ಟು ಬರ್ಬೇಕ್ರಿ? 5 ಬರ್ಬೇಕು. ಹಾಗಾದ್ರೆ ಇದರ ಭಾಜ್ಯವು ಎಷ್ಟಾಗ್ತದೆ ಅಂತ ಹೇಳಿ ಕೇಳಿದಾರ. 5ನೇ ತರಗತಿಯ ನಿಮ್ಮ ಪುಸ್ತಕದಲ್ಲಿ ಇದರ ಸೂತ್ರವನ್ನ ಕೊಟ್ಟಿದಾರ. ಹಂಗೂ ಬಿಡಿಸ ನಡೀತದ. ಇಲ್ಲಿ ಆಪ್ಷನ್ ಮೆಥಡ್ ಮೂಲಕ ನಾವು ಬಿಡಿಸಬಹುದು.
15ರಲ್ಲಿ 12 ಭಾಗಿಸ್ರೆ 3 ಶೇಷ ಉಳಿತತಿ. ಇದಾಗಂಗಿಲ್ಲ. 12ರಲ್ಲಿ 12 ಭಾಗಿಸ್ರ ಏನಾಗ್ತದ ಅಂತಂದ್ರ 12 0 ಶೇಷ ಉಳಿತತಿ. ಇದು ಆಗಂಗಿಲ್ಲ. 12ರಲ್ಲಿ 5 ಭಾಗ ಮಾಡಕ್ ಬರಂಗಿಲ್ಲ. ಹಾಗಾದ್ರೆ ಅದು ಆಗಂಗಿಲ್ಲ. ಇಲ್ಲಿ 185 ಅನ್ನೋದು ಏನಾಗ್ತದ ಅಂತಂದ್ರೆ ಇದು ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಇಲ್ಲಿ ನೋಡ್ರಿ ನಾನು ಬಿಡಿಸಿ ತೋರಿಸ್ತೀನಿ. 185 ಎಷ್ಟರಲ್ಲೇ ಭಾಗಿಸ್ ಅಂತ ಹೇಳ್ಯಾರ? 12ರಲ್ಲೇ ಭಾಗಿಸ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ನೋಡ್ರಿ 12 ಒಂದ್ಲೆ 12 18ರಲ್ಲಿ 12 ತೆಗೆದ್ರೆ ಎಷ್ಟು ಉಳಿತು? 6 ಉಳಿತು. ಈ 5 ಇಲ್ಲಿ ಇಸ್ಕೊತೀನಿ. ಎಷ್ಟಾಯ್ತ್ರಿ? 65 ಆಯ್ತು. 12 5ಲೆ ಎಷ್ಟ್ರಿ? 60. ಹಾಗಾದ್ರೆ ಶೇಷ ನಮ್ಗೆ ಏನ್ ಉಳಿತದ ರೀ? 5 ಉಳಿತದ. 5 ಅನ್ನೋದೇನು ಶೇಷ. ಮತ್ತೆ ಭಾಗಲಬ್ಧ ಏನ್ ಕೊಟ್ಟಾರ ಅವರು? 15 ಅಂತ ಹೇಳಿ ಕೊಟ್ಟಾರ. ಭಾಗಲಬ್ಧ 15 ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಾಯ್ತು ಅಂತ ಕೇಳಿದ್ರ ಇಲ್ಲಿ 15 ಭಾಗಲಬ್ಧ ಉಳಿಬೇಕು ಅಂತ ಹೇಳ್ಯಾರ, 5 ಶೇಷ ಉಳಿಬೇಕು ಅಂತ ಹೇಳ್ಯಾರ. ಇಲ್ಲಿ ನಮಗೂ ಕೂಡ ಸರಿಯಾದ ಉತ್ತರ ಏನಾಗ್ತದ ಅಂತಂದ್ರ 185 ಆಪ್ಷನ್ 3 ಅನ್ನೋದು ಏನಾಗ್ತದ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ಹಳ್ಳಿಯ ಜನಸಂಖ್ಯೆಯು 3389. ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4893. ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆ ಕೇಳಿದಾರ. ಒಟ್ಟು ಅಂತ ಕೇಳಿದಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೆ ಅಂತಂದ್ರೆ ಕೂಡಿಸ್ಬೇಕು. ವ್ಯತ್ಯಾಸ ಅಂತಂದ್ರೆ ಕಳಿಬೇಕು ಅಂತ ಹೇಳಿದೆ. ಗುಣಲಬ್ಧ ಅಂತಂದ್ರೆ ಗುಣಿಸ್ಬೇಕು ಅಂತ ಹೇಳಿದೆ. ಹಾಗಾದ್ರೆ ನಮಗ್ ಪ್ರಶ್ನೆ ಏನ್ ಕೇಳ್ಯಾರ ನೋಡ್ರಿ. 3389 ಮತ್ತು ಒಟ್ಟು ಜನಸಂಖ್ಯೆ ಕೇಳ್ಯಾರ ಅಂತಂದ್ರೆ ಏನ್ ಮಾಡ್ಬೇಕ್ರಿ? 4893 ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಗೆ ಏನ್ ಮಾಡ್ಬೇಕು? ಇದನ್ನ ನಾವು ಕೂಡಿಸ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ 9 + 8 ಕೂಡಿಸಿದಾಗ ಎಷ್ಟಾಗತ್ತ ಅಂತಂದ್ರೆ 12 ಆಗತ್ತ. ಆಮೇಲೆ 9 9 18 ಆಗ್ತದ. ಆಮೇಲೆ 8 3 11 ಇದೊಂದು 12 ಆಗ್ತದ. ಆಮೇಲೆ 7 ಇದೊಂದು 8 ಆಗ್ತದ. 8282. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಕೇವಲ 21 ದಿನಗಳಲ್ಲಿ ಏನ್ ಮಾಡಿದೀರಾ ಅಂತಂದ್ರೆ ನೀವು 1,53,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ನಮ್ಮ ವಿಡಿಯೋನ ನೋಡಿದೀರಾ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮಗೆ ಇರ್ಲಿ. ಹಾಗಾದ್ರೆ ನೋಡ್ರಿ 2462 ಮತ್ತು 3487ಗಳ ಮೊತ್ತವನ್ನು 10ರ ಸ್ಥಾನದ ಬೆಲೆಗೆ ಅಂದಾಜು ಮಾಡ್ರಿ ಅಂತ ಕೇಳ್ಯಾರ. 10ರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡ್ರಿ ಅಂತ ಕೇಳಿದಾರ. ಹಾಗಾದ್ರೆ ಇಲ್ಲಿ ಮೊತ್ತವನ್ನ ಅಂತ ಕೇಳಿದಾರ ಅಂತಂದ್ರೆ ಏನ್ ಆಗ್ತದ ಅಂತೇಳಿ ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿದಾರ. ಹಾಗಾದ್ರೆ ಮೊತ್ತ ಅಂತಂದ್ರೆ ಕೇಳಿದಾರ ಅಂತಂದ್ರೆ ಏನ್ ಮಾಡ್ಬೇಕ್ರಿ? ನಾವು ಕೂಡಿಸ್ಕೋಬೇಕು. ಹಾಗಾದ್ರೆ ಇಲ್ಲಿ ಏನಾಗ್ತದ ಅಂತಂದ್ರೆ ಆಪ್ಷನ್ ಬಿ ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ನೀವೇನ್ ಮಾಡ್ರಿ ಅಂತಂದ್ರೆ ನಿಮಗ್ ಕೂಡಿಸ್ಲಿಕ್ಕೆ ಈಸಿ ಆಗಿ ಬರ್ತದ. ನೀವು ಈ ಉತ್ತರವನ್ನ ಏನ್ ಮಾಡ್ರಿ ಅಂತಂದ್ರ ಮಾಡಿ ನೋಡ್ರಿ. ಆಪ್ಷನ್ 2 ಏನಾಗ್ತದ ಅಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ 57,394 ಮತ್ತು 26,765ರ ವ್ಯತ್ಯಾಸ ಅಂತ ಹೇಳಿ ಕೇಳಿದಾರ. ವಿದ್ಯಾರ್ಥಿಗಳು ಇಲ್ಲಿ ಮೈನಸ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ 57,394 ಮೈನಸ್ ಏನ್ ಮಾಡ್ರಿ 26,765 ಏನ್ ಮಾಡ್ರಿ ಮೈನಸ್ ಮಾಡ್ರಿ. ಹಾಗಾದ್ರೆ ಆನ್ಸರ್ ಏನ್ ಬರ್ತದೆ ನೋಡ್ರಿ. ನಮ್ಗ 4ರೊಳಗೆ 5 ಕಳೆಯಕ್ ಬರಂಗಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ 14ರಲ್ಲಿ ಏನ್ ಮಾಡ್ತೀನಿ 5 ಕಳಿತೀನಿ. ಎಷ್ಟು ಉಳಿತದ? 9 ಉಳಿತದ. 9ರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ 7 ಕಳಿತೀನಿ. 2 ಉಳಿತದ. ನೆಕ್ಸ್ಟ್ 3ರೊಳಗೆ 7 ಕಳೆಯಕ್ ಬರಂಗಿಲ್ಲ. ಹಾಗಾಗಿ 13ರಲ್ಲಿ 7 ಕಳಿತೀನಿ. 6 ಉಳಿತದ. ನೆಕ್ಸ್ಟ್ ಏನಂತಂದ್ರೆ 7ರಲ್ಲಿ 7 ಕಳೆದ್ರೆ 0. 5ರಲ್ಲಿ 2 ಕಳೆದ್ರೆ ಎಷ್ಟು ಉಳಿತದ್ರಿ? 3 ಉಳಿತದ. ನಮಗ್ ಸರಿಯಾದ ಉತ್ತರ ಯಾವುದು? 30,629 ಅಂತ ಹೇಳಾಗ್ತದ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ರಿ. ಮುಂದಿನ ಪ್ರಶ್ನೆಯನ್ನ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪ ಅಂತ ಹೇಳಿ ಕೊಟ್ಟಿದಾರ. ಈ ಪ್ರಶ್ನೆಯನ್ನ ನಾನು ಇಂಪಾರ್ಟೆಂಟ್ ನಿಮಗೆ ವಾಪಸ್ ಬರಬಹುದು ಅಂತ ಹೇಳಿದ್ದೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಬಣ್ಣ ಹಚ್ಚಿದ ಭಾಗಗಳನ್ನ ಮೇಲೆ ಬರಿಬೇಕು. ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು? ಕೆಳಗ್ ಬರಿಬೇಕು ಅಂತ ಹೇಳಿದ್ದೆ, ಹೌದಾ? ಇಲ್ಲಿ ಒಟ್ಟು ಭಾಗಗಳು ಎಷ್ಟಿದೆ ನೋಡ್ರಿ. 1 2 3 4 5 6 7 8 9 10 ಎಷ್ಟು ಭಾಗಗಳದಾರಿ? ಒಟ್ಟು ಭಾಗಗಳು 10 ಅದಾವ. ಇನ್ನದ್ರಲ್ಲಿ ಬಣ್ಣ ಹಚ್ಚಿದ ಭಾಗಗಳು ಎಷ್ಟದವ್ರಿ? 7 ಅದಾವ. ಹಾಗಾದ್ರ 10ನೇ 7 ಅಂಶ ಅನ್ನೋದು ಆಗ್ತದ. ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 47,300
46ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಬರ್ತದ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಂತಹ ಪ್ರಶ್ನೆಗಳು ಬಹಳಷ್ಟು ನಾನು ಹೇಳಿದ್ದೆ. ಇಲ್ಲಿ ನೋಡ್ರಿ 84,625ರಲ್ಲಿ ಇದನ್ನ ಈ ಅಮೌಂಟ್ ಅನ್ನ ಕಳೆದು ಬಿಟ್ರೆ ಏನ್ ಬರ್ತದ ಅಂತಂದ್ರೆ ನಮ್ಗೆ ಎಷ್ಟು ಸೇರಿಸಬೇಕು ಅನ್ನೋ ಅಂತ ಅಮೌಂಟ್ ಬರ್ತದ 47,346 ಅಂತ ಹೇಳದ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ ನಾವ ಕಳಿಬೇಕು. ಇಲ್ಲಿ ನೋಡ್ರಿ 15ರೊಳಗೆ 6 ಕಳೆದ್ರೆ ಎಷ್ಟು ಉಳಿತ್ರಿ? 9 ಉಳಿತು. ಇನ್ನ 2ರೊಳಗೆ 5 ಕಳಿಯಕ್ ಬರಂಗಿಲ್ಲ. ಹಾಗಾಗಿ ನಾನು 12ರೊಳಗೆ 7 ಕಳಿತೀನಿ. ಎಷ್ಟು ಉಳಿತದ? 7 ಉಳಿತದ. 6ರಲ್ಲಿ 4 ಕಳೆದ್ರೆ 2 ಉಳಿತದ. ನೆಕ್ಸ್ಟ್ 4ರಲ್ಲಿ 7 ಕರೆಯಕ್ ಬರಂಗಿಲ್ಲ. ಹಾಗಾಗಿ ಏನ್ ಮಾಡ್ತೀನಿ ಅಂತಂದ್ರ ಇಲ್ಲಿ 14ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತದ್ರಿ? 7 ಉಳಿತದ. 8ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತದ್ರಿ? 3 ಉಳಿತದ. ನಮ್ಮ ಸರಿಯಾದ ಉತ್ತರ ಯಾವುದು? 37,279 ಅಂತ ಹೇಳಿ ಆಗ್ತದ. ಎಲ್ಲೈತ್ ನೋಡ್ರಿ 37,279 ಆಪ್ಷನ್ 4 ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ರೂಪಾಯಿ 82 ನಾನು ಹೇಳಿದ್ದೆ ಓದ್ ವಿಡಿಯೋದಲ್ಲಿ ರೂಪಾಯಿ 85 ತಗೊಂಡಿದ್ದೆ. ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರ ರೂಪಾಯಿ 82 ಕೇಳಿದಾರ. ಎಷ್ಟು ಪೈಸೆಗಳಾಗ್ತಾವು ಅಂತ ಹೇಳಿ ಕೇಳಿದಾರ. ಏನ್ ಮಾಡ್ಬೇಕ್ರಿ? 82 ಇಂಟು 1 ರೂಪಾಯಿ ಅಂತಂದ್ರೆ ಎಷ್ಟ್ರಿ? ನಮಗ 1 ರೂಪಾಯಿ ಅಂತಂದ್ರೆ ಎಷ್ಟ್ರಿ? 100 ಪೈಸೆ ಇರ್ತಾವ ಅಂತ ಹೇಳಿ ಹೇಳಿದ್ದೆ ನಾನು, ಹೌದಾ? 100 ಪೈಸೆ ಇರ್ತಾವ. ಹಾಗಾದ್ರೆ 82 ಇಂಟು 100 ಮಾಡಿದಾಗ ನೋಡ್ರಿ 1 2 2 1 8 8. ಹಾಗಾದ್ರೆ ಇಲ್ಲಿ 2 0 ಅದಾವ. ಈ 2 0ನ ಇಡ್ತೀನಿ ನಾನು. ಏನಾಗ್ತದ ಅಂತಂದ್ರೆ ಇಲ್ಲಿ 8,200 ಪೈಸೆಗಳಾಗ್ತಾವ. ಆಪ್ಷನ್ ಬಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 48 ಇಂಟು ಡ್ಯಾಶ್ ಕೊಟ್ಟಾರ ಈಕ್ವಲ್ ಟು 48 ಕೊಟ್ಟಾರ. ಬಹಳಷ್ಟು ಈಸಿ ಪ್ರಶ್ನೆಯನ್ನ ಕೇಳಾರ. ಏನ್ ನೋಡ್ರಿ ಇಲ್ಲಿ 48 ಒಂದೇ ಎಷ್ಟಾಗ್ತದ್ರಿ? ಇಲ್ಲಿ 48 ಅಂತ ಹೇಳಾಗ್ತದ. 48 ಒಂದ್ಲೆ 48. ಆಪ್ಷನ್ 3 ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ. ರೂಪಾಯಿ 4,425 ಹಣವನ್ನು ಅಮರ, ಅಕ್ಬರ, ಅಂತೋನಿ ಅವರಿಗೆ ಸಮಾನವಾಗಿ ಹಂಚಲಾಯಿತು. ಹಾಗಾದ್ರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು ಅಂತ ಹೇಳಿ ಕೇಳಿದಾರೆ, ಹೌದಾ? ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ 3 ಜನರು ಏನ್ ಮಾಡ್ಯಾರ ಅಂತಂದ್ರ ಈ ಒಂದು ಹಣವನ್ನ ಹಂಚ್ಕೊಂಡಾರ. ಹಾಗಾದ್ರ ಆ 3 ಜನರಿಗೆ ಎಷ್ಟೆಷ್ಟು ಹಣ ಬರ್ತೈತಿ ಅಂತ ಹೇಳಿ ನೋಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ 3ರಲ್ಲಿ ಏನ್ ಮಾಡ್ಬೇಕು? ಇದನ್ನ ಡಿವೈಡ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ 4,425 ಏನ್ ಮಾಡ್ಬೇಕು? 3 ಜನರಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಹಂಚ್ಬೇಕು. ಹಾಗಾದ್ರೆ 3 ಒಂದ್ಲೆ ಎಷ್ಟು ಉಳಿತ್ರಿ? ಇಲ್ಲಿ 1 ಉಳಿತು. 3 ಎಷ್ಟ್ಲೆ 12 ಬರ್ತದ ನೋಡ್ರಿ. 3 1 3 3 2 6 3 3 9 3 4 ಎಷ್ಟು? 12. 3 4 12. ಎಷ್ಟು ಉಳಿತ್ರಿ? ಇಲ್ಲಿ 2 ಉಳಿತು. 3 7 21 1 ಉಳಿತು. 3 5 15. ಹಾಗಾದ್ರೆ ನಮ್ಗೆ ಸರಿಯಾದ ಉತ್ತರ ಏನ್ರಿ? 1,475 ಅಂತ ಹೇಳಾಗತ್ತ, ಹೌದಾ? ಹಾಗೆ ಸರಿಯಾದ ಉತ್ತರಗಳನ್ನ ಏನ್ ಮಾಡ್ತಾ ಹೋಗ್ರಿ? ಕಮೆಂಟ್ ಮಾಡ್ತಾ ಹೋಗ್ರಿ. ಎಲ್ಲದ ನೋಡ್ರಿ 1,475. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏನಿದೆ ಅಂತೇಳಿ ನೋಡ್ರಿ. 18 ಕಿಲೋಗ್ರಾಂ 750 ಗ್ರಾಂ ಮತ್ತು 25 ಗ್ರಾಂಗಳ ಮೊತ್ತವು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಏನ್ ಮಾಡ್ಬೇಕು ಮೊತ್ತ ಅಂತ ಹೇಳಿ ಕೇಳಿದಾಗ 18 ಕಿಲೋಗ್ರಾಂ 750 ಗ್ರಾಂ ಅಂತ ಹೇಳಿ ಕೊಟ್ಟಾರ. ಇನ್ನ ಕೆಜಿ ಕೊಟ್ಟಿಲ್ಲ, ಗ್ರಾಮ್ ಅಷ್ಟೇ ಕೊಟ್ಟಾರ. ನಾವ್ ಏನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಕೆಜಿ ಇಲ್ಲ, 0 ಇಟ್ಕೊಳ್ಳೋಣ. ಎಷ್ಟು ಗ್ರಾಮ್ ಕೊಟ್ಟಾರಿ? 25 ಗ್ರಾಮ್ ಅಷ್ಟೇ ಕೊಟ್ಟಾರ. ಇಲ್ಲಿ ಏನ್ ಮಾಡ್ತೀವಿ ನಾವು? 0ನ ಇಟ್ಕೊಳ್ತೀವಿ. ಹಾಗಾದ್ರೆ ಏನ್ ಬರ್ತದ ನೋಡ್ರಿ? ಗ್ರಾಮ್ಗೆ ಗ್ರಾಮ್ ಬರ್ತದ. ಇಲ್ಲಿ 5 ಬರ್ತದ. 7 ಕೆಜಿ ಅದ, ಕೆಜಿ ಬರ್ತದ. ಹಾಗಾದ್ರೆ ಇಲ್ಲಿ 18 ಬರ್ತದ. 18 ಕೆಜಿ 775 ಗ್ರಾಮ್ಸ್ ಅಂತ ಹೇಳಿ ಸರಿಯಾದ ಉತ್ತರ ಆಗ್ತದ. ಎಲ್ಲೈತ್ ನೋಡ್ರಿ 18 ಕೆಜಿ 775 ಗ್ರಾಮ್. ಆಪ್ಷನ್ 1 ಇದಕ್ಕೆ ಏನಾಗ್ತದ ಅಂತಂದ್ರೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಹೇಳಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಾರ. ಎಲ್ಲಿ ಅಂತಂದ್ರ ಕೋನಗಳು ಚಾಪ್ಟರ್ ಅಲ್ಲಿ 5ನೇ ಪುಸ್ತಕಗಳು ಕೊಟ್ಟಾರ. ಹಾಗಾದ್ರೆ ನಾವ್ ಏನಂತ ಯೂಸ್ ಮಾಡ್ಕೋತೀವಿ ಅಂತಂದ್ರ ಕೋನ ಮಾಪಕವನ್ನ ಯೂಸ್ ಮಾಡ್ಕೋತೀವಿ. ಕೋನಗಳನ್ನ ಅಳೆಯುವ ಮಾಪನ ಯಾವುದು ಅಂತಂದ್ರ ಕೋನ ಮಾಪಕ ಅಂತ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ವಿಮಾನವು ಆಗಮಿಸುವ ವೇಳೆ ಎಷ್ಟೈತಿ ಅಂತಂದ್ರ 15:30. ಹೌದು, 15:30 ಗಂಟೆ. ಈ ವೇಳೆಯನ್ನ ಏನ್ ಮಾಡ್ರಿ ಅಂತಂದ್ರ 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾನು ನಿಮಗೆ ಹೇಳಿದ್ದೆ
ಇಲ್ಲಿ ನೋಡ್ರಿ 13 ಗಂಟೆ ಅಂತಂದ್ರೆ 1 ಗಂಟೆ ಹೌದಾ, 14 ಗಂಟೆ ಅಂತಂದ್ರೆ 2 ಗಂಟೆ, ಆಮೇಲೆ 15 ಗಂಟೆ ಅಂತಂದ್ರೆ ಎಷ್ಟ್ರಿ 3 ಗಂಟೆ ಆಗ್ತದ. ಮ್ಯಾಲ್ ಎಷ್ಟದರಿ ಇಲ್ಲಿ 30 ನಿಮಿಷದ. ಎಷ್ಟ್ ಆಗ್ತದ್ರಿ ಹಂಗಾರ ಆಪ್ಷನ್ ನಮ್ಗೆ ಯಾವ್ದಾಗ್ತದ? ಬೆಳಿಗ್ಗೆ ಇಲ್ಲಿ ಆಗಮಿಸುವ ವೇಳೆಯು ಅಷ್ಟ ಕೊಟ್ಟಾರ, ಇಲ್ಲಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಅಂತ ಕೊಟ್ಟಿಲ್ಲ. ಹಾಗಾದ್ರೆ ಏನಾಗ್ತದ ಅಂತಂದ್ರೆ ನಮಗ ಆಪ್ಷನ್ ಒಳಗ್ ಕೊಟ್ಟಿರೋದು ಬೆಳಿಗ್ಗೆ ವೇಳೆಯು 15:30 ಅಂತಂದ್ರ ಇಲ್ಲಿ ಏನಾಗ್ತದ ಅಂತಂದ್ರ ನಮಗ ಮಧ್ಯಾಹ್ನ 3:30 ಅಂತ ಹೇಳಿ ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ಯಾಕಂತಂದ್ರೆ ಇದು 15 ಅಂತಂದ್ರೆ ಏನಿರ್ತೈತ್ರಿ, ಯಾವತ್ತು PM ಇರ್ತೈತಿ. ಅದಕ್ಕಾಗಿ ಏನಂತಂದ್ರೆ ಇಲ್ಲಿ ಮಧ್ಯಾಹ್ನ 3:30 ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನಾಗ್ತದ ಅಂತೇಳಿ. ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಯಾರ. ಒಂದು ಚಿತ್ರವನ್ನ ಕೊಟ್ಟಾರ ನಿಮಗ, ಬಹಳಷ್ಟು ಈಸಿ ಪ್ರಶ್ನೆ ಅದ. ಇಲ್ಲಿ ನೋಡ್ರಿ ವಿಶಾಲ ಕೋನದ ಅಳತೆ ಕೊಟ್ಟಾರ. ನಿಮಗ್ ಕೋನಗಳ ಬಗ್ಗೆ ನಾನು ಪ್ರತಿಯೊಂದು ಕೋನದ ಬಗ್ಗೆ ಏನ್ ಮಾಡಿದ್ದೆ ಅಂತಂದ್ರೆ ವಿಶ್ಲೇಷಣೆ ಮಾಡಿದ್ದೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಚಿತ್ರದಲ್ಲಿ ಇಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಲಘು ಕೋನ ಉಂಟಾಗ್ತದ ಹೌದಾ. ಇಲ್ಲಿ ಕೂಡ ಏನಾಗ್ತಂದ್ರೆ ಲಘು ಕೋನ ಉಂಟಾಗ್ತದ. ಇಲ್ಲಿ ಲಂಬ ಕೋನ ಉಂಟಾಗ್ತದ, ಇಲ್ಲೂ ಲಂಬ ಕೋನ ಉಂಟಾಗ್ತದ, ಇಲ್ಲೂ ಲಂಬ ಕೋನ, ಈ ಸೈಡ್ ಏನಾಗ್ತದ ಲಂಬ ಕೋನ ಉಂಟಾಗ್ತದ. ಹಾಗಾದ್ರೆ ಇಲ್ಲೂ ಕೂಡ ಲಂಬ ಕೋನ ಆಗ್ತದ, ಇಲ್ಲೂ ಕೂಡ ಲಂಬ ಕೋನ ಆಗ್ತದ. ಇಲ್ಲಿ ಏನಾಗ್ತದ ಅಂತಂದ್ರ ವಿಶಾಲ ಕೋನಗಳು ಉಂಟಾಗ್ತಾವ, ಮತ್ತೆ ಇಲ್ಲೂ ಕೂಡ ಏನಾಗ್ತಾವ ಅಂತಂದ್ರ ವಿಶಾಲ ಕೋನಗಳು ಉಂಟಾಗ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ್ ಎಷ್ಟು ಸರಿಯಾದ ಉತ್ತರ ಆಗ್ತದ ಅಂತಂದ್ರೆ ಇಲ್ಲಿ 4 ಅನ್ನೋದು ಏನಾಗ್ತದ ಅಂತಂದ್ರೆ ಸರಿಯಾದ ಉತ್ತರ ಆಗ್ತದ. ಇನ್ನೊಂದ್ಸಾರಿ ನೀವು ಗಮನವಿಟ್ಟು ನೋಡ್ರಿ. ಇದು 1, ಇದು 2, ಇದು 3, ಇದು 4 ಕೋನಗಳು ಏನಾಗ್ತಾವ ಅಂತಂದ್ರೆ ಇಲ್ಲಿ ವಿಶಾಲ ಕೋನಗಳಾಗ್ತಾವ. ಹಾಗಾಗಿ ಆಪ್ಷನ್ 2 ಅದಕ್ಕ ಸರಿಯಾದ ಉತ್ತರ ಆಗ್ತದ. ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆಯನ್ನ. ಶಾಲಿನಿಯು 7:45 AM ಅಂತಂದ್ರ ಬೆಳಗ್ಗೆ ಹೌದಾ. 7:45 AM ಮನೆಯನ್ನು ಬಿಟ್ಟು 9 ಗಂಟೆ ಎಷ್ಟಕ್ಕೆ ಹೋಗ್ತಾಡ್ರಿ? 7:45 AM ಅಂತಂದ್ರ ಬೆಳಿಗ್ಗೆ ಅಂದಂಗ. ಆಮೇಲೆ ಮತ್ತೆ AM ಏನ್ ಮಾಡ್ತಾರ ಅಂತಂದ್ರೆ ಎಷ್ಟ್ ಗಂಟೆಗೆ ಹೋಗ್ತಾಡ್ರಿ? 9:15 ಹೋಗಿ AM ದೊಳಗನ ಮುಟ್ತಾಳ ಶಾಲೆಗೆ ತಲುಪುತ್ತಾಳೆ. ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದಾರ. ಬಹಳಷ್ಟು ಈಸಿ ಪ್ರಶ್ನೆ ಅದ. ಹಾಗಾದ್ರೆ ಇಲ್ಲಿ ನೋಡ್ರಿ 7:45 ಅಂತಂದ್ರ 8:45 ಏನಾಯ್ತ್ರಿ? ಇಲ್ಲಿ 1 ಗಂಟೆ ಆಯ್ತು, 1 ತಾಸ ಆಯ್ತು ಹೌದಾ. ಇಲ್ಲಿ ಏನಾಯ್ತ್ರಿ? 1 ತಾಸ ಆಯ್ತು. ಮ್ಯಾಲ ಏನಾಯ್ತಂತಂದ್ರೆ ಇಲ್ಲಿ 9:15 ಐತಿ. ಇಲ್ಲಿ 45 ನಿಮಿಷನ್ನ 8 ಗಂಟೆ 9 ಆಗಕ್ಕೆ ಎಷ್ಟು ಉಳಿತ್ರಿ? 15 ನಿಮಿಷ ಉಳಿತು. ಮ್ಯಾಲ 15 ನಿಮಿಷ ಆಕತಿ, ಟೋಟಲ್ 30 ನಿಮಿಷ ಐತಿ. ಹಾಗಾದ್ರೆ ಎಷ್ಟಾಗ್ತತಿ ಅಂತಂದ್ರ 9:30 ಅಂತೇಳಿ ಆಗ್ತದ. 1 ಗಂಟೆ 30 ನಿಮಿಷಗಳು ಅನ್ನೋದು ಆನ್ಸರ್ ರೈಟ್ ಆಗ್ತದ. ಹಾಗಾದ್ರೆ ನೋಡ್ರಿ ಆಪ್ಷನ್ 4 ಇದಕ್ಕೇನಂತಂದ್ರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದಾರ. ಇಲ್ಲಿ ಬಹಳಷ್ಟು ಈಜಿ ಆದ ಪ್ರಶ್ನೆ ಅದ. 1ರ ವರ್ಗ 1, 2ರ ವರ್ಗ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, ಆಮೇಲೆ 5ರ ವರ್ಗ 25, 6ರ ವರ್ಗ ನೆಕ್ಸ್ಟ್ ಎಷ್ಟು ಅಂತೇಳಿ ಬರಿಬೇಕು. 6ರ ವರ್ಗ ಎಷ್ಟು ನಮಗ 36 ಅಂತೇಳಿ ಆಗ್ತದ. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಾಗ್ತದ ರೀ? ಆಪ್ಷನ್ 2 36 ಇದಕ್ಕೇನಂತಂದ್ರ ಸರಿಯಾದ ಉತ್ತರ. ಹಾಗಿದ್ದಲ್ಲಿ ನೋಡ್ರಿ ಆಯತಾಕಾರದ ತೋಟದ ಉದ್ದವು 60 ಮೀಟರ್ ಮತ್ತು ಅಗಲ 40 ಮೀಟರ್ ಆದರೆ ತೋಟದ ಸುತ್ತಳತೆಯನ್ನ ಕೇಳಿದಾರ ಹೌದಾ. ತೋಟದ ಸುತ್ತಳತೆಯನ್ನ ಕೇಳಿದಾರ. ಆಯತಾಕಾರದ ಒಂದು ತೋಟದ ಉದ್ದ ಎಷ್ಟೈತಿ ಅಂತಂದ್ರ ಉದ್ದ 60 ಮೀಟರ್ ಅದ. ಅಗಲ ಎಷ್ಟು ಕೊಟ್ಟಾರ ಅಂತಂದ್ರ 40 ಮೀಟರ್ ಅನ್ನ ಕೊಟ್ಟಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಇದರ ಸುತ್ತಳತೆಯನ್ನ ಕಂಡುಹಿಡಿಬೇಕಾದ್ರು ಆಯತದ ಸುತ್ತಳತೆ ಫಾರ್ಮುಲಾ ಏನೈತಿ ನೋಡ್ರಿ. ಆಯತದ ಸುತ್ತಳತೆ ಫಾರ್ಮುಲಾ ಏನೈತಿ ಅಂತಂದ್ರ 2L + 2B ಅಂತ ಹೇಳ್ತೀವಿ ಹೌದಾ. L ಅಂತಂದ್ರ ಲೆಂತ್, B ಅಂತಂದ್ರ ಬ್ರಿಡ್ತ್. ಇಲ್ಲಿ ನೋಡ್ರಿ 2 × 60 + 2 × 40 ಅಂತ ಹೇಳ್ತೀವಿ. 62 ಎಷ್ಟ್ರಿ? 120 ಪ್ಲಸ್ 42 80. ಹಾಗಾದ್ರೆ ಟೋಟಲ್ ಮಾಡಿದಾಗ ಎಷ್ಟಾಗ್ತತ್ರಿ? 200 ಅಂತ ಹೇಳಿ ಆಗ್ತದ. ನಮಗ್ ಸುತ್ತಳತೆ ಕೇಳಿದಾರ. ಇಲ್ಲೊಂದು ಆಪ್ಷನ್ ಏನ್ ಕೊಟ್ಟಾರ ಅಂತಂದ್ರ 200 ಚದರ್ ಮೀಟರ್ ಅಂತ ಹೇಳಿ ಕೊಟ್ಟಾರ.
ಇಲ್ಲೇನಾಗೈತೆ ಅಂತಂದ್ರ ಚದರ್ ಮೀಟರ್ ಅಂತಂದ್ರ ನಮ್ಗೆ ವಿಸ್ತೀರ್ಣವನ್ನ ಕೇಳಿದಾಗ ಏನಾಗಿತ್ತು ಅಂತಂದ್ರ ನಾವು ಚದರ್ ಮೀಟರ್ ಅಂತೇಳಿ ಹಾಕ್ತಿದ್ವಿ. ಹಾಗಾದ್ರೆ ಇಲ್ಲಿ ನಮಗ್ ಸುತ್ತಳತೆ ಅಂತ ಕೇಳಿದಾಗ ಏನ್ ಮಾಡ್ತಾರ ಅಂತಂದ್ರ ಮೀಟರ್ ಅಂತೇಳಿ ಹಾಕ್ಬೇಕು. ಆಪ್ಷನ್ 3 ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ರಿ ವಿದ್ಯಾರ್ಥಿಗಳೇ, ಏನ್ ಕೇಳಿದಾರ ನೋಡ್ರಿ, ಬಹಳಷ್ಟು ಈಜಿಯನ್ನ ಕೇಳಿದಾರ. ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ. ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳು ನೋಡ್ರಿ, ಇಲ್ಲಿ ಕನ್ನಡವನ್ನ ಕೊಟ್ಟಾರ, ಇಂಗ್ಲಿಷ್ ಕೊಟ್ಟಾರ, ಗಣಿತ ಕೊಟ್ಟಾರ, ವಿಜ್ಞಾನ ಕೊಟ್ಟಾರ, ಸಮಾಜ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಯಾವ ವಿಷಯದಲ್ಲಿ ಕನ್ನಡದಲ್ಲಿ 80 ಅಂಕಗಳನ್ನ ಪಡೆದಾಳ, ಇಂಗ್ಲಿಷ್ ನಲ್ಲಿ 70 ಅಂಕಗಳನ್ನ ಪಡೆದಾಳ, ಗಣಿತನಲ್ಲಿ 90 ಅಂಕಗಳನ್ನ ಪಡೆದಾಳ. ಹಾಗಾದ್ರೆ ಯಾವ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದಾಳ ಅಂತಂದ್ರ ಗಣಿತ. ಆಪ್ಷನ್ 4 ಇದಕ್ಕೇನಂತಂದ್ರ ಸರಿಯಾದ ಉತ್ತರ. ಹಾಗಾದ್ರೆ ವಿದ್ಯಾರ್ಥಿಗಳೇ ಕೊನೆಯದಾಗಿರುವಂತಹ ಪ್ರಶ್ನೆಯನ್ನ ನೋಡ್ರಿ, ಬಿಡಿಸಿ ಅಂತ ಕೇಳಾರ. ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಪ್ಲಸ್ ಮಾಡೋದು ಮತ್ತು ಮೈನಸ್ ಮಾಡೋದನ್ನ ಕೊಟ್ಟಾರ. ಹಾಗಾದ್ರೆ ಮಾಡಿ ನೋಡೋಣ. 32,357 ಪ್ಲಸ್ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ 28,467 ಕೊಟ್ಟಾರ. ಪ್ಲಸ್ ಮಾಡೋಣ. 7 7 ಎಷ್ಟ್ರಿ 14, 6 6 ಎಷ್ಟ್ರಿ 12, 4 3 7 ಇದೊಂದು 8, 8 2 10, 3 2 5 ಇದೊಂದು 6, 60,824 ಅಂತ ಹೇಳದ. ಆದ್ರೆ ಇಲ್ಲಿ ಆನ್ಸರ್ ಐತಿ, ಇದನ್ನ ಹಾಕಬ್ಯಾಡ್ರಿ. ಯಾಕಂತಂದ್ರ ತಪ್ಪಾಗ್ತದ. ಇಲ್ಲಿ ಮುಂದೆ ಏನ್ ಕೊಟ್ಟಾರ ಅಂತಂದ್ರ ಮೈನಸ್ ಮಾಡೋದನ್ನ ಕೊಟ್ಟಾರ. 47,642 ಇದರಲ್ಲಿ ಬಂದಿರ್ತಕ್ಕಂತ ಉತ್ತರದಲ್ಲಿ ಏನ್ ಮಾಡ್ಬೇಕಂತಂದ್ರ ನಾವು ಮೈನಸ್ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, ಇಲ್ಲಿ ಮೈನಸ್ ಮಾಡ್ಬೇಕು. 4ರಲ್ಲಿ 2 ತೆಗೆದ್ರೆ ಎಷ್ಟು ಉಳಿತ್ರಿ? 2 ಉಳಿತು. ಆಮೇಲೆ 12ರಲ್ಲಿ 4 ತೆಗೆದ್ರೆ ಎಷ್ಟು ಉಳಿತ್ರಿ? 8 ಉಳಿತು. ಇನ್ನು 8ರಲ್ಲಿ 7 ತೆಗೆದ್ರೆ 1 ಉಳಿತು. 10ರಲ್ಲಿ 7 ತೆಗೆದ್ರೆ 3 ಉಳಿತು. ನೆಕ್ಸ್ಟ್ 6ರಲ್ಲಿ 5 ತೆಗೆದ್ರೆ ಎಷ್ಟು ಉಳಿತ್ರಿ? 1 ಉಳಿತು. ಹಾಗಾದ್ರೆ ನಮ್ಗೆ ಸರಿಯಾದ ಉತ್ತರ ಯಾವುದು? 13,182 ಅಂತ ಹೇಳಾಗತ್ತ. ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಹೀಗೆ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ನಾವು ಇನ್ನು ಮುಂದೆ ಬರುವಂತ ಎಲ್ಲಾ ಪ್ರಶ್ನೆಗಳಿಗೆ, ಎಲ್ಲಾ ಪರೀಕ್ಷೆಗಳಿಗೆ ನಾವ್ ಏನ್ ಮಾಡ್ತಿರ್ತೀವಿ, ಕೀ ಉತ್ತರಗಳನ್ನಾಗಿರ್ಲಿ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನಾಗಿರ್ಲಿ ಬಿಡಿಸ್ತಾ ಇರ್ತೀವಿ. ಹಾಗೆ ನಮ್ಗೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ವಿಡಿಯೋನ ನೀವು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ಕೊಡ್ರಿ. ಮುಂದಿನ ಪಾರ್ಟ್ಸ್ ಅನ್ನ ಏನ್ ಮಾಡ್ತಾರ ಅಂತಂದ್ರ ಸರ್ ಅವರು ಬಂದ್ ಹೇಳ್ತಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮ್ಗೆಲ್ಲರೂ ಸ್ವಾಗತ. ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ, ಕೇವಲ 21 ದಿನಗಳ ಚಾಲೆಂಜ್ ನಲ್ಲಿ ನೀವು 1,53,000 ಜನ ವೀಕ್ಷಣೆಯನ್ನ ಮಾಡಿದರ, 2,000 ಜನ ಸಬ್ಸ್ಕ್ರೈಬ್ ಮಾಡಿದರ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕ ಬಂಧುಗಳೇ, ಇದೆಲ್ಲ ಶ್ರೇಯಸ್ಸು ಯಾರಿಗೆ ಸಲ್ಬೇಕಪ್ಪ ಅಂತಂದ್ರೆ ನನ್ನ ವಿದ್ಯಾರ್ಥಿಗಳೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತು ಬಂಧುಗಳಿಗೆ. ಹಾಗಾದ್ರೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಇವತ್ತಿನ ಪ್ರಶ್ನೆ ಪತ್ರಿಕೆಯಲ್ಲಿ 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಅಂತಂದ್ರೆ ಸಂಭಾವನೆ ಪ್ರಶ್ನೆಗಳನ್ನ ನಾವು ವಿಡಿಯೋಗಳನ್ನ ಮಾಡಿದ್ವಿ. ಹಾಗಾದ್ರೆ 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಿಂದ ಬಂದಿದೆ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಕರ್ನಾಟಕದ ನಂಬರ್ 1 ಯೂಟ್ಯೂಬ್ ಚಾನಲ್ ಯಾವುದಾದ್ರೂ ಇದ್ರೆ ಅದು ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ಅಂತ ನಾನು ಹೇಳಕ್ ಬಯಸ್ತೇನೆ. ಹಾಗಾದ್ರೆ ಮೊದಲ ಪ್ರಶ್ನೆ ಏನಂತ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಕೆಳಗಿನ ಯಾವುದರ ಘಟಕಗಳನ್ನ ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಧಾತು, ಸಂಯುಕ್ತ ಮತ್ತು ಪರಮಾಣು. ಈ ಒಂದು ಪ್ರಶ್ನೆಯನ್ನ ಹಿಂದಿನ ಸಂಭಾವ್ಯ ಪ್ರಶ್ನೆಗಳಲ್ಲಿ ನಾನು ಬಿಡಿಸಿದ್ದೀನಿ. ಹಾಗಾದ್ರೆ ಅದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಮಿಶ್ರಣ ಅಂತೇಳಿ ಆಯ್ಕೆ ಆಗ್ತದೆ ವಿದ್ಯಾರ್ಥಿಗಳೇ. ಇದನ್ನ ಏನಾದ್ರೂ ನಿಮ್ಗೆ ಕನ್ಫರ್ಮೇಶನ್ ಮಾಡ್ಕೋಬೇಕಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಲ್ಲಿ ನೀವು ಹೋಗಿ ನೋಡಿದ್ದೆ ಆದ್ರೆ ಸೇಮ್ ಕ್ವಶನ್ಸ್ ಇದೆ, ಆದ್ರೆ ಆಪ್ಷನ್ಸ್ ಗಳು ಮಾತ್ರ ಬದಲಾಗಿದ್ದಾವೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೃತಕ ಧಾತುವಿಗೆ ಉದಾಹರಣೆ ನೋಡಿ ವಿದ್ಯಾರ್ಥಿಗಳು, ನಾನು ಹೇಳಿದ್ದೇನೆ ಸಂಭಾವ್ಯ ಪ್ರಶ್ನೆಗಳನ್ನು ಏನು ಕ್ಲಾಸ್ ಮಾಡಿದ್ದೀನಲ್ಲ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕೇವಲ 40ರಲ್ಲಿ 38 ಪ್ರಶ್ನೆಗಳು ಏನಾಗಿದ್ದಪ್ಪ ಅಂತ ರಿಪೀಟೆಡ್ ಆಗಿದ್ದಾವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದು ನೋಡಿ, ಕೃತಕ ಧಾತು ಆಕ್ಸಿಜನ್ ಒಂದು ನೈಸರ್ಗಿಕ ಧಾತು, ಹೈಡ್ರೋಜನ್ ಒಂದು ನೈಸರ್ಗಿಕ ಧಾತು, ಚಿನ್ನನು ನಿಸರ್ಗವಾಗಿ ಸಿಗ್ತಕ್ಕಂಥ ಧಾತು. ಆದ್ರೆ ಪ್ಲೂಟೋನಿಯಂ ಅಂತಕ್ಕಂಥದ್ದು ಮಾತ್ರ ಏನಾಗಿದೆಪ್ಪ ಅಂತಂದ್ರೆ ಇದು ಕೃತಕ ಧಾತು ಆಗಿದೆ ವಿದ್ಯಾರ್ಥಿಗಳು. ಹಾಗಾದ್ರೆ 62ನೇ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ 2. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹ್ಯಾಲಿಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣ್ತದ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನಿಮಗೆ ಗೊತ್ತಿರಲಿ, ಇನ್ನು ಮುಂದೆ 76 ವರ್ಷಗಳಿಗೊಮ್ಮೆ ಕಾಣ್ತದೆ. ಇದು ಪ್ರಶ್ನೆ ನಾನು ಹೇಳಿದ್ದೆ. ಈ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ, ಬಿಡಿಸಿ ಅಂತ ಹೇಳ್ತಾ ಇದೆ. ಅವಾಗ ನಿಮಗೆ ಪ್ರಶ್ನೆ ರಿಪೀಟ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಹಾಗಾದ್ರೆ ಈಗ ನೋಡ್ರಿ, 2062ರಲ್ಲಿ ಮತ್ತೆ ಏನಾಗ್ತದಪ್ಪ ಅಂತಂದ್ರೆ ಹ್ಯಾಲಿಧೂಮಕೇತುಗಳನ್ನು ನೋಡೋ ಅವಕಾಶ ಒಂದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ನಮ್ಮ ದೇಹದ ಬೆಳವಣಿಗೆ ಉಪಯುಕ್ತವಾದ ಪೋಷಕಾಂಶ ಯಾವುದು? ಇದು ಪ್ರಶ್ನೆಯನ್ನ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ನಿಮಗೆ ಪ್ರತಿ ಸಾಲಿನೂ ಹೇಳ್ತಾ ಇದ್ದೆ. ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ, ನೋಡ್ಕೊಳ್ತಾ ಇದ್ರೆ ಸಂಭಾವನೆ ಪ್ರಶ್ನೆಗಳನ್ನ ನೀವು ಪ್ರತಿ ದಿವಸ ಬಿಡಿಸ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ 100% ಗ್ಯಾರಂಟಿ ಇತ್ತು ನಮ್ಮ ವಿದ್ಯಾರ್ಥಿಗಳು 1 ವರ್ಷದ ಶ್ರಮಕ್ಕೆ ಪ್ರತಿಫಲ ಸಿಗ್ತದ ಅಂತ ಹೇಳಿ ನನಗೆ ಗೊತ್ತಾಗ್ತಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಮ ದೇಹದ ಬೆಳವಣಿಗೆ ಉಪಯುಕ್ತವಾದ ಪೋಷಕಾಂಶ ಯಾವುದಪ್ಪ ಅಂತಂದ್ರೆ ಅದು ಪ್ರೋಟೀನ್ ವಿದ್ಯಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ. ಸಿರಿಧಾನ್ಯ ಅಂತಂದ್ರೆ ಬರಗಾಲದ ಮಿತ್ರರು ಅಂತ ಹೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾನು ಹೇಳ್ತಾ ಇದ್ದೆ ಸಿರಿಧಾನ್ಯಕ್ಕೆ ಯಾವ್ದು ಉದಾಹರಣೆಪ್ಪ ಅಂತಂದ್ರೆ ಇಲ್ಲಿ ನವಣೆ. ಯಾವ್ದ್ರಿ? ನವಣೆ. ಕಡಿಮೆ ನೀರಿನಲ್ಲಿ ಬೆಳ್ತಕ್ಕಂತ ಒಂದು ಧಾನ್ಯಗಳು ಯಾವ್ದಪ್ಪ ಅಂತಂದ್ರೆ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀನಿ. ಸಿರಿಧಾನ್ಯನ ನಾನು ಹಿಂದಿನ ವಿಡಿಯೋದಲ್ಲಿ ಸಹ ಇದನ್ನು ಹೇಳಿದ್ದೇನೆ ವಿದ್ಯಾರ್ಥಿಗಳು. ಇದು ಪ್ರಶ್ನೆ ಸೇಮ್ ಟು ಸೇಮ್ ಬಂದಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶ್ ಅನ್ನ ಹಾಕಿರುತ್ತಾರೆ. ಏನ್ ಹಾಕಿರ್ತಾರೆ ನೋಡ್ರಿ? ಖಾರದ ಪುಡಿ ಅಲ್ಲ, ಸಕ್ಕರೆ ಅಲ್ಲ, ಬಣ್ಣ ಅಲ್ಲ. ಯಾವ್ದಪ್ಪ ಈ ಪ್ರಶ್ನೆಗೆ ಆನ್ಸರ್ ಅಪ್ಪ ಅಂತಂದ್ರೆ ಉಪ್ಪು. ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಯಾವ್ದಪ್ಪ ಅಂತಂದ್ರೆ ಉಪ್ಪನ್ನ ಹಾಕಿರ್ತಾರೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳ ಇಟ್ಟಿಗೆಯ ಲಕ್ಷಣ ಯಾವುದು? ನೋಡ್ರಿ, ಕಣಗಳು ತುಂಬಾ ವಿರಳವಾಗಿ ಜೋಡಣೆ ಆಗಿರುತ್ತವೆ. ತುಂಬಾ ವಿರಳವಾಗಿ ಅಂತಂದ್ರೆ ಏನು? ಅನಿಲ. ನಿಮ್ಗೆ ಗೊತ್ತಿರಬೇಕು. ಏನ್ರಿ? ಅನಿಲ. ಇದನ್ನ ನಾನು ಹೇಳಿದೆ ನಿಮ್ ಕ್ಲಾಸ್ ನಲ್ಲಿ. ಕಣಗಳು ಸ್ವಲ್ಪ ವಿರಳವಾಗಿ ಜೋಡಣೆ ಆಗಿರುತ್ತವೆ. ದ್ರವ. ನಿಮಗೆ ಇದನ್ನು ಹೇಳಿದ್ದೆ ನಾನು, ದ್ರವ. ಹಾಗಾದ್ರೆ ಕಣಗಳು ಸರಿಯಾಗಿ ಜೋಡಣೆ ಆಗಿರುವುದಿಲ್ಲ. ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ ಅಂತಂದ್ರೆ, ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ ಅಂದ್ರೆ ಯಾವ ವಸ್ತುಪ ಅಂತಂದ್ರೆ ಘನ ವಸ್ತು. ಘನ ಅಂದ್ರೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಕಲ್ಲು, ಕಟ್ಟಿಗೆ, ಗಟ್ಟಿಯಾದ ವಸ್ತುಕ್ಕೆ ನಾವೇನಂತೀವಿ? ಘನ ವಸ್ತು ಅಂತ ಹೇಳ್ತೀವಿ. ಇದನ್ನೂ ಪ್ರಶ್ನೆ ನಾನು ನಿಮಗೆ ಸರಿಯಾಗಿ ಒಂದು 10 ರಿಂದ 15 ಬಾರಿ ಹೇಳಿದ್ದೇನೆ. ಇದು ಪ್ರಶ್ನೆ ರಿಪೀಟ್ ಆಗ್ತದ, ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳಿ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂದ್ರೆ 4 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂತ ಹೇಳಿ ಇದನ್ನು 2 ಸಾರಿ ನಾನು ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡಿ, ವಿದ್ಯುತ್ ಶಕ್ತಿ ಅಂತ ಕೊಟ್ಟಿದ್ದಾರೆ, ಪ್ರಚನ ಶಕ್ತಿ ಅಂತ ಕೊಟ್ಟಿದ್ದಾರೆ, ಚಲನ ಶಕ್ತಿ ಅಂತ ಕೊಟ್ಟಿದ್ದಾರೆ, ಸ್ನಾಯು ಶಕ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆಣೆಕಟ್ಟಿನಲ್ಲಿ ಇರ್ತಕ್ಕಂತ ನೀರಿನ ಸಂಗ್ರಹ ಯಾವ್ದಪ್ಪ ಅಂತಂದ್ರೆ ಪ್ರಚನ ಶಕ್ತಿ. ಪ್ರಚನ ಶಕ್ತಿ ಅಂತಂದ್ರೆ ಏನು? ತನ್ನ ಸ್ಥಳದಿಂದ ತಾನು, ಹೌದಾ, ಆ ಒಂದು ಶಕ್ತಿಯನ್ನ ಪಡೆಯುವುದಕ್ಕೆ ನಾವು ಪ್ರಚನ ಶಕ್ತಿ ಅಂತೀವಿ. ಚಲನ ಶಕ್ತಿ ಅಂತಂದ್ರೆ ಏನು? ನೀರು, ಹೌದಾ, ಚಲಿಸ್ತಾ ಇದ್ರೆ ಅದು ಚಲನ ಶಕ್ತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸ್ನಾಯು ಶಕ್ತಿ ಅಂತಂದ್ರೆ ಏನು? ಮನುಷ್ಯನಲ್ಲಿ ರಾಸಾಯನಿಕ ಕ್ರಿಯೆಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿಯನ್ನ ಸ್ನಾಯು ಶಕ್ತಿ ಅಂತ ಕರಿತೀವಿ. ಹೌದಾ, ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಸ್ನಾಯು ಶಕ್ತಿ, ನಾನು ಓಡ್ತಾ ಇದ್ದೀನಿ ಅಂದ್ರೆ ಅದು ಸ್ನಾಯು ಶಕ್ತಿ, ಹೌದಾ, ನಾನು ನಡೀತಾ ಇದ್ದೀನಿ ಅಂದ್ರೆ ಅದು ಸ್ನಾಯು ಶಕ್ತಿ, ಹೌದಾ. ಈ ತರ ಏನಾಗ್ಬೇಕಪ್ಪ ಅಂತ ನಾವು ಪ್ರತಿಯೊಂದು ಆಯ್ಕೆಗಳನ್ನ ನಾನು ಉದಾಹರಣೆ ಮುಖಾಂತರ ನೀಡ್ತಾ ನಿಮಗೆ ಬಂದಿದ್ದೇನೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಗೆ ನಮಗೆ ಏನಪ್ಪಾ ಅಂತಂದ್ರೆ ಉತ್ತರ ಪ್ರಚನ ಶಕ್ತಿಗೆ ರೈಟ್ ಆನ್ಸರ್. ಗೊತ್ತಿರಲಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ, ಇದು ಪ್ರಶ್ನೆ ನಾನು ಹೇಳಿದ್ದೇನೆ. ಭೂಮಿ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕಾರ ಯಾವ್ದಪ್ಪ ಅಂತಂದ್ರೆ ಅದು ಸೂರ್ಯ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು? ಡಾಲ್ಫಿನ್, ಜಿರಾಫೆ ಮತ್ತು ಆನೆ, ನೀಲಿ ತಿಮಿಂಗಲ ಅಂತೇಳಿ ಆಯ್ಕೆಗಳನ್ನ ಕೊಟ್ಟಾಗ ನಮ್ಮ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ನೀಲಿ ತಿಮಿಂಗಲು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? ಆರೋಗ್ಯವಂತ ಮನುಷ್ಯ 1 ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರೆ, ಇದು ನಿಮಗೆ ಸಂಭವನೀಯ ಪ್ರಶ್ನೆಗಳಲ್ಲಿ 2 ಬಾರಿ ಹೇಳಿದ್ದಾನೆ ವಿದ್ಯಾರ್ಥಿಗಳೇ. ಅದೆಷ್ಟಪ್ಪ ಅಂತಂದ್ರೆ 72 ಬಾರಿ. ಮುಂದಿನ ಪ್ರಶ್ನೆ, ಘನ ಇಂಧನಕ್ಕೆ ಉದಾಹರಣೆ. ಸೀಮೆ ಎಣ್ಣೆ ಕೊಟ್ಟಿದ್ದಾರೆ, ಡೀಸೆಲ್ ಕೊಟ್ಟಿದ್ದಾರೆ, ಪೆಟ್ರೋಲ್ ಕೊಟ್ಟಿದ್ದಾರೆ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ದ್ರವ ಇಂಧನ. ಹಾಗಾದ್ರೆ ನಮ್ಮ ಘನ ಇಂಧನ ಯಾವ್ದಪ್ಪ ಅಂತಂದ್ರೆ ಕಲ್ಲಿದ್ದಲು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಮಿಶ್ರಾಹಾರಿ ಪ್ರಾಣಿ, ನಾನು ಹೇಳಿದ್ದೀನಿ ಸಸ್ಯಾಹಾರಿ, ಮಿಶ್ರಾಹಾರಿ ಅಂತ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ಮಿಶ್ರಾಹಾರಿ ಪ್ರಾಣಿ ಅಂತ ಕೇಳಿದರೆ ಆನೆ, ಸಿಂಹ, ಜಿಂಕೆ. ಯಾವ್ದಪ್ಪ ಅಂತಂದ್ರೆ ಮನುಷ್ಯ. ಇದು ಏನಪ್ಪಾ ಅಂತಂದ್ರೆ ಮಿಶ್ರಾಹಾರಿ ಪ್ರಾಣಿ. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಕೆಳಗಿನವುಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಜಲ ಮಾಲಿನ್ಯಕ್ಕೆ ಯಾವುದು ಕಾರಣವಲ್ಲಪ್ಪ ಅಂತಂದ್ರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕ್ರಿಮಿನಾಶಕಗಳು ನದಿಗಳಲ್ಲಿ ಸೇರಿಸುವುದು, ಹೌದಾ, ಆಮೇಲೆ ಉಳಿಕೆ ಆಹಾರ ಪದಾರ್ಥಗಳನ್ನ ಕೆರೆಗಳಿಗೆ ಸೇರಿಸುವುದು, ಮುಂದೆ ವಿಷ ಅನಿಲಗಳನ್ನ ಗಾಳಿಗೆ ಸೇರಿಸುವುದು, ಆಮೇಲೆ ರಾಸಾಯನಿಕಗಳನ್ನು ನೀರಿಗೆ ಸೇರಿಸುವುದು. ಒಂದು ಕನ್ಫರ್ಮೇಶನ್ ನಿಮಗೆ ಇರಲಿ, ಕೆಳಗಿನಗಳು ಯಾವ ಜಲ ಮಾಲಿನ್ಯ ಅಂದಿದ್ದಾರೆ. ಜಲ ಅಂದ್ರೆ ನೀರು. ನೀರು ಯಾವ ರೀತಿ ಮಾಲಿನ್ಯಕ್ಕೆ ಕಾರಣವಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ.
ಕ್ರಿಮಿನಾಶಕಗಳನ್ನ ನದಿಗೆ ಸೇರಿಸುವುದು, ಹೌದಾ, ಅದು ಜಲಮಾಲಿನ್ಯಕ್ಕೆ ಕಾರಣವಾಗ್ತದ. ಉಳಿಕೆ ಆಹಾರ ಪದಾರ್ಥಗಳನ್ನು ಕೆರೆಗಳಿಗೆ ಸೇರಿಸುವುದು, ಅದು ಜಲಮಾಲಿನ್ಯವಾಗ್ತದ. ವಿಷ ಅನಿಲ ಅಂತೇಳಿ ಕೇಳಿದಾನೆ ವಿದ್ಯಾರ್ಥಿ, ಗಾಳಿಗೆ ಸೇರಿಸುವುದು ಏನಾಗಲ್ಲಪ್ಪ ಅಂತಂದ್ರೆ ಜಲಮಾಲಿನ್ಯಕ್ಕೆ ಕಾರಣವಾಗುವುದಿಲ್ಲ. ಹಾಗಾದ್ರೆ ನಮ್ಮ ಆಯ್ಕೆ ಯಾವುದಪ್ಪ ಅಂದ್ರೆ 3 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭೂಮಿಯ ಮೇಲ್ಮಾಳದ ಡ್ಯಾಶ್ ಶೇಕಡಾ ಭಾಗ ನೀರಿನಿಂದ ಆವರಿಸಿದೆ. ಎಷ್ಟು ಪರ್ಸೆಂಟೇಜ್ ಭೂಮಿಯ ಮೇಲೆ ನೀರಿನಿಂದ ಆವರಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ನಾನೇ ನಿನ್ನೆ 2 ದಿನಗಳ ಹಿಂದೆ ಈ ಪ್ರಶ್ನೆಗೆ ನಾನು ಉತ್ತರವನ್ನು ನಿಖರವಾಗಿ ಕೊಟ್ಟಿದ್ದೇನೆ. ಹಾಗಾದ್ರೆ ಯಾವುದಪ್ಪ ಅಂತಂದ್ರೆ 71% ಏನಪ್ಪಾ ಅಂತಂದ್ರೆ ನೀರಿನಿಂದ ಭೂಮಿಯ ಆವರಿಸಿದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಹಾಗಾದ್ರೆ LPG ಇದರ ವಿಸ್ತೃತ ರೂಪ ಏನಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕೇಳಿದ್ದಾರೆ, ಲಿಕ್ವಿಫೈಡ್ ಪ್ಯಾರಾಫಿನ್ ಗ್ಯಾಸ್ ಅಂತ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಮ ಆಯ್ಕೆಗೆ ಯಾವುದಪ್ಪ ಆನ್ಸರ್ ಅಂತಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದನ್ನ ಯಾವಾಗ ಹೇಳಿದ್ದೇನಪ್ಪ ಅಂತಂದ್ರೆ ನಿನ್ನೆ ಕ್ಲಾಸಿನ ಹಿಂದೆನೆ ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಒಗ್ಗಟ್ಟನ್ನ ಬಿಡಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಕತ್ತಲು ಕಳೆಯುವೆ, ಬೆಳಕನ್ನ ನೀಡುವೆ, ಶಕ್ತಿ ಮೂಲವು ನಾನಾಗಿರುವೆ, ನಾನು ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ ಕತ್ತಲನ್ನ ಕಳೆಯುವೆ, ಬೆಳಕನ್ನ ನೀಡುವೆ ಅಂದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಯಾರಪ್ಪ ಅಂತಂದ್ರೆ ನಮ್ಮ ಸೂರ್ಯ. ಇದು ಗೊತ್ತಿರಬೇಕು. ಯಾವ್ದ್ರಿ? ಸೂರ್ಯ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ, ನಾನು 2 ದಿನಗಳ ಹಿಂದೆ ಕ್ಲಾಸ್ ಅನ್ನ ಮಾಡಿದೆ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಅಂತ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಮ ಆಯ್ಕೆ 1 kg/m3² ಅಂತ ಹೇಳ್ತಾ ಇದ್ದೀನಿ, ಕ್ಯೂಬ್ ಅಂತ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಸಿದ್ಧಪಡಿಸಿದ ಆಹಾರ ಪಟ್ಟಣ ಕೇಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನ ಗಮನಿಸಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಆಕರ್ಷಣೀಯವಾದ ಆಹಾರ ಪಟ್ಟಣ, ಯಾವುದೇ ಒಂದು ಆಹಾರ ಪಟ್ಟಣ ನಾವು ತೆಗೆದುಕೊಳ್ಬೇಕಾದ್ರೆ ಅದು ಆಕರ್ಷಣೆ ಇದೆ ಅಂತ ಹೇಳಿ ತೆಗೆದುಕೊಳ್ಬಾರ್ದು ವಿದ್ಯಾರ್ಥಿ, ಇದು ರಾಂಗ್ ಆಗ್ತದ. ಆಹಾರ ರುಚಿಯಾಗಿದೆ ಅಂತ ತೆಗೆದುಕೊಳ್ಬಾರ್ದು. ಸಿದ್ಧಪಡಿಸಿದ ಆಹಾರದ ಜಾಹೀರಾತುಗಳನ್ನು ನೋಡಿ ನಾವು ತೆಗೆದುಕೊಳ್ಬಾರ್ದು. ಏನ್ ನೋಡ್ಬೇಕಪ್ಪ ಅಂತಂದ್ರೆ ನಾವೀಗ ತಯಾರಾದ ಅವಧಿ ಮತ್ತು ಮುಗಿದ ದಿನಾಂಕವನ್ನ ತೆಗೆದುಕೊಳ್ಬೇಕು. ನೀವು ಯಾವುದೇ ಒಂದ ಕಿರಾಣಿ ಸ್ಟೋರ್ಗೆ ಹೋಗ್ರಿ, ಯಾವುದೇ ಒಂದು ಮಟೀರಿಯಲ್ ಅನ್ನ ತೆಗೆದುಕೊಳ್ಳಿ, ನೀವು ಏನ್ ಮಾಡ್ಬೇಕು, ಸ್ಪಷ್ಟವಾಗಿ ಅದರ ಮೇಗಿನ ಡೇಟ್ ಅನ್ನ ನೋಡ್ಬೇಕು. ಯಾವ ದಿನಾಂಕದಿಂದ ತಯಾರಾಗಿದೆ, ಯಾವ ದಿನಾಂಕಕ್ಕೆ ಮುಗಿದಿದೆ ಅಂತೇಳಿ ನೋಡ್ಕೋಬೇಕು. ಅವಾಗ ನಿಮಗೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಸಿಗ್ತದ. ಹಾಗಾದ್ರೆ ತಯಾರಾದ ಮತ್ತು ಮುಗಿದ ಅವಧಿ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಆಯ್ಕೆ ಸರಿಯಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಸೊಳ್ಳೆಗಳಿಂದ ಬರುವ ರೋಗ, ಇದು ನಾನು 2 ದಿನಗಳಿಂದ ಕ್ಲಾಸ್ ಅನ್ನ ಮಾಡಿ ವಿದ್ಯಾರ್ಥಿಗಳು ಸೇಮ್ ಟು ಸೇಮ್ ಕ್ವಶನ್ ಬಂದಿದೆ. ಬಹಳ ನನಗೆ ಖುಷಿ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ಇಲ್ಲಿ ನೋಡ್ರಿ ಕಾಲರಾ ಇದೆ, ಆಮಸಂಖ್ಯೆ ಇದೆ, ವಿಷಮ ಶೀತ ಜ್ವರ ಇದೆ. ಹಾಗಾದ್ರೆ ಸೊಳ್ಳೆಗಳಿಂದ ಬರುವ ರೋಗ ಯಾವ್ದಪ್ಪ ಅಂತಂದ್ರೆ ಮಲೇರಿಯಾ ರೋಗ, ಹೆಣ್ಣು ಹಾಗೆ ಮಲೇರಿಯಾ ರೋಗ, ಹೌದಾ? ಯಾಕಂತಂದ್ರೆ ಹೆಣ್ಣು ಅನಾಫಿಲಸ್ ಸೊಳ್ಳೆಯಿಂದ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಮಲೇರಿಯಾ ರೋಗ ಏನಾಗ್ತದ ನಮಗ್ ಬರ್ತದ. ಇದನ್ನು ಡೀಟೇಲ್ ಆಗಿ ನಾನು ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಹಿಮಾಲಯದ ಪರ್ವತದ ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳವಾದ ಹಾಗೂ ವಿಶಾಲವಾದ ಭಾಗಗಳೇ ಹೀಗೆ ಎನ್ನುತ್ತಾರೆ ಅಂತ ಕೇಳಿದರೆ ಈ ಪ್ರಶ್ನೆಯನ್ನು ನಾನು ಚಿತ್ರದ ಮುಖಾಂತರ ಹಿಂದಿನ ಸಂಭವನೀಯ ಪ್ರಶ್ನೆಗಳೆಲ್ಲ ನಾನು ಹೇಳಿದ್ದೇನೆ. ಯಾವುದಪ್ಪ ಅಂತಂದ್ರೆ ಡೂನ್ ಅಂತ ನಾನು ಹೇಳಲು ಇಷ್ಟಪಡ್ತೇನೆ ವಿದ್ಯಾರ್ಥಿಗಳೇ. ಮುಂದೆ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಪ್ಪ ಅಂತ ನಾನು ಹೇಳಿದ್ದೀನಿ, ಮೌನ್ಸಿನ್ ರಾಮ್, ಮೇಘಾಲಯದ ಮೌನ್ಸಿನ್ ರಾಮ್. ಇದನ್ನು ನಿಮಗೆ ಉದಾಹರಣೆಯನ್ನು ಕೊಟ್ಟಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಕೇಳಿದ್ರೆ ನಾನು ಏನಂತ ಹೇಳಿದ್ದೀನಿ, ಆಗುಂಬೆ ಅಂತ ಹೇಳಿ ನಿಮ್ಗೆ ಆಯ್ಕೆಯನ್ನು ಹಾಕಂತ ಹೇಳಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವ್ದಪ್ಪ ಅಂತ ಹೇಳಿ ಕೇಳಿದ್ರೆ ಅದು ಉಡುಪಿ ಅಂತ ನಾನು ನಿಮ್ಗೆ ಹೇಳಿದೆ. ಆದ್ರೆ ಈ 3 ಆಯ್ಕೆಗಳಲ್ಲಿ ಒಂದು ಪ್ರಶ್ನೆ ಬರ್ತದ ಅಂತ ನಾನು ನಿಮ್ಗೆ ಹೇಳಿದೆ. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವ್ದಂತಂದ್ರೆ ಅದು ಮೇಘಾಲಯದ ಮೌನ್ಸಿನ್ ರಾಮ್. ನಮ್ಮ ಆಯ್ಕೆ ಇದು ರೈಟ್ ಆನ್ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ನಮಗೆ ನೋಡ್ರಿ ನೆರೆಹೊರೆಯ ರಾಜ್ಯಗಳು ಎಷ್ಟಿವೆಪ್ಪ ಅಂತಂದ್ರೆ ತೆಲಂಗಾಣ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗೋವಾ, ಹೌದಾ? ಹಾಗಾದ್ರೆ ನಮಗೆ ಯಾವ್ದು ದೂರ ಆಗ್ತದ ಅಂದ್ರೆ ಮಧ್ಯಪ್ರದೇಶ ದೂರ ಇದೆ. ಆಪ್ಷನ್ಸ್ ಅನ್ನ ತೆಗೆದು ಬಿಡಬೇಕು, ಇದು ರಾಂಗ್ ಆಗ್ತದ. ಮಹಾರಾಷ್ಟ್ರ ಕರ್ನಾಟಕದ ಬಾಜು ಅದ, ಗೋವಾನು ಕರ್ನಾಟಕದ ಹತ್ತಿರದ, ತಮಿಳುನಾಡು ಕರ್ನಾಟಕದ ಹತ್ತಿರದ, ಆಂಧ್ರ ಪ್ರದೇಶ ಕರ್ನಾಟಕದ ಹತ್ತಿರದ, ತೆಲಂಗಾಣ ಸಹ ಕರ್ನಾಟಕದ ಹತ್ತಿರದ. ನಾನು ಹೇಳ್ತಾ ಇದ್ದೆ ಕರ್ನಾಟಕದ ಸುತ್ತಮುತ್ತಲಿನ ರಾಜ್ಯಗಳನ್ನ ನೀವು ಒಂದ್ಸಲ ನೋಡ್ಕೊಂಡ್ರೆ 1 ಪ್ರಶ್ನೆ ಬರ್ತದ ಅಂತ ನಾನು ಹೇಳಿದ್ದೆ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂತ 2 ಇಸ್ ರೈಟ್ ಆನ್ಸರ್. ಹಾಗೆ ವಿದ್ಯಾರ್ಥಿ ಇನ್ನೊಂದು ಗೊತ್ತಿರಲಿ, ನಿಮಗೆ ಮಾರ್ಚ್ 23ರಲ್ಲಿ ಆದರ್ಶ ಒಂದು ಅಪ್ಲಿಕೇಶನ್ ಅನ್ನ ಈ ಸದ್ಯದಲ್ಲಿ ಕರೆದಿದ್ದಾರೆ.
ಮಾರ್ಚ್ 23ಕ್ಕೆ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ನೀವೇನಾದ್ರೂ ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ ನ ಪ್ರತಿ ದಿವಸ ನೋಡ್ತಾ ಇದ್ರೆ ಸಂಭವಿನ ಪ್ರಶ್ನೆಗಳಲ್ಲಿ ನೀವು ಏನಾದ್ರೂ ಪ್ರತಿ ದಿವಸ ಸ್ಟಡಿ ಮಾಡ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ 90+ ಕ್ಲಾಸ್ ಮಾಡ್ತಾ ಇದ್ರೆ ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಇವತ್ತಿನ ಎಕ್ಸಾಮ್ ನೋಡಿ ಅಷ್ಟು ವಿಶ್ವಾಸ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ದ ವಿದ್ಯಾರ್ಥಿಗಳೇ. ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ದೀರಾ, ನನ್ ಫೋನ್ ಮಾಡಿ ಹೇಳ್ತಾ ಇದ್ದೀರಾ ಸರ್ ನಿಮ್ಮ ಒಂದು ಪ್ರತಿದಿನ ಸಂಭವಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಇದ್ದೀವಿ, ನೀವು ಪ್ರತಿದಿನ ಬಿಡಿಸಿರ್ತಕ್ಕಂಥ ಕ್ವಶನ್ಸ್ಗಳು 90ರಿಂದ 92 ಪ್ರಶ್ನೆಗಳನ್ನ ನಾವು ಕೀ ಆನ್ಸರ್ ಹಾಕಿದೀವಿ ಅಂತೇಳಿ ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳಿದ್ದಾರೆ. ಅದೇ ಒಂದು ಖುಷಿ ವಿದ್ಯಾರ್ಥಿಗಳು ನಮಗೆ. ಅದೇ ವಿದ್ಯಾರ್ಥಿಗಳು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ 45 ದಿನಗಳ ಒಂದು ಉಚಿತ ಆನ್ಲೈನ್ ಕೋರ್ಸ್ ಅನ್ನು ಯಾರು ಕೊಡ್ತಾ ಇದ್ರೆ ಅದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ಅಂತ ಹೇಳಿ ನೀವು ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. 84ನೇ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ನೃತ್ಯದ ಪ್ರಕಾರವಾದ ಭರತನಾಟ್ಯ ಯಾವ ರಾಜ್ಯದ ಪ್ರಮುಖ ನೃತ್ಯ ಆಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಹೇಳ್ತಾ ಇದ್ದೆ ಕರ್ನಾಟಕದ ಯಕ್ಷಗಾನ. ಹಾಗಾದ್ರೆ ಭರತನಾಟ್ಯವನ್ನ ಕೇಳಿದರೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಬಾಜು ರಾಜ್ಯವಾಗಿರ್ತಕ್ಕಂತ ಹತ್ತಿರದ ರಾಜ್ಯವಾಗಿರ್ತಕ್ಕಂತ ಯಾವ್ದಪ್ಪ ಅಂತಂದ್ರೆ ಅದು ತಮಿಳುನಾಡು. ನಿಮ್ಗೆ ಗೊತ್ತಿರೋ ವಿದ್ಯಾರ್ಥಿಗಳೇ, ಕೇರಳದ ಹೇಳಿದ್ದೀನಿ, ಆಂಧ್ರ ಪ್ರದೇಶದ ನಿಮಗೆ ನಾ ಹೇಳಿದ್ದೀನಿ, ಉತ್ತರ ಪ್ರದೇಶದ ಹೇಳಿದ್ದೀನಿ, ಅಸ್ಸಾಂದ ಹೇಳಿದ್ದೀನಿ. ಇದರಲ್ಲಿ ಒಂದು ಪ್ರಶ್ನೆ ಬರ್ತದ ಅಂತ ನಾನು ಅಡ್ವಾನ್ಸ್ ಆದ್ರೂ ನಿಮ್ಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಂಶ ವೃಕ್ಷ ರಚನೆಯಲ್ಲಿ ಕೆಳಗಿನ ಚಿಹ್ನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಹೇಳ್ತಾ ಇದ್ದೆ ಹೌದಾ, ವೃತ್ತ ಬಂದರೆ ಹೆಣ್ಣು ಮಕ್ಕಳು, ಹೌದಾ, ಈ ತರ ಸ್ಕ್ವೈರ್ ಚೌಕ್ ಬಂದರೆ ಗಂಡು ಮಕ್ಕಳು, ಹೌದಾ. ಹಾಗಾದ್ರೆ ಈ ತರ ನಾವು ಏನಾದ್ರೂ ಗುರುತಿಸಿಕೊಂಡಿದ್ದಾರೆ ನಪಸ್ಪುಕ ಲಿಂಗ ಅಂತ ನಾನು ನಿಮ್ಗೆ ಹೇಳಿದ್ದೆ. ಹಾಗಾದ್ರೆ ನೋಡಿ ಎಷ್ಟು ಈಸಿಯಾಗಿ ಕ್ವಶನ್ ಅನ್ನು ಕೇಳಿದ್ದಾರೆ ಅಂದ್ರೆ ತಾಯಿ ಮತ್ತು ಮಗನ ಸಂಬಂಧವನ್ನು ಈ ವೃತ್ತ ಗುರುತಿಸದ ವಿದ್ಯಾರ್ಥಿಗಳೇ. ಹಾಗಾದ್ರೆ ಎಲ್ಲಿದೆಪ್ಪ ನಮ್ಮ ಆಯ್ಕೆ ಅಂದ್ರೆ 3 ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇದನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ತೆಗೆದು ನೋಡೋ ಸೇಮ್ ಕ್ವಶನ್ಸ್ ನಾನು ಹೇಳಿದ್ದೇನೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 86ನೇ ಪ್ರಶ್ನೆ ಏನಾಗಿದೆ, ಈ ಕೆಳಗಿನ ಚಿತ್ರದಲ್ಲಿ ಕೊಟ್ಟ ನೃತ್ಯ ಪ್ರಕಾರವನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದ್ರೆ ನಮಗೀಗ 86ನೇ ಪ್ರಶ್ನೆ ಏನಾಗಿದೆಪ್ಪ ಅಂತಂದ್ರೆ ಈ ಕೆಳಗೆ ಕೊಟ್ಟರೆ ನೃತ್ಯ ಪ್ರಕಾರವನ್ನು ಗುರುತಿಸಿ. ನಾನು ಇದೇ ನಿಮ್ಗೆ ಹೇಳಿದೆ ವಿದ್ಯಾರ್ಥಿಗಳು, ಯಾವುದಪ್ಪ ಅಂತಂದ್ರೆ ಯಕ್ಷಗಾನ. ಯಕ್ಷಗಾನ ಯಾವ ರಾಜ್ಯದ ನೃತ್ಯ ಆಗಿದೆ ಅಂತ ಎಷ್ಟೋ ಜನ ವಿದ್ಯಾರ್ಥಿ ಕನ್ಫ್ಯೂಸ್ ಮಾಡ್ಕೋದ್ರೆ ಅದು ಯಾವ ರಾಜ್ಯದಲ್ಲ ವಿದ್ಯಾರ್ಥಿಗಳೇ, ನಮ್ಮ ಕರ್ನಾಟಕದ ಪ್ರಮುಖ ನೃತ್ಯ ಯಾವ್ದಪ್ಪ ಅಂತಂದ್ರೆ ಅದು ಯಕ್ಷಗಾನ. ಅದಕ್ಕೆ ಇದು 3 ಇಸ್ ರೈಟ್ ಆನ್ಸರ್. ಕಥಕಳಿ, ಕುಚಿಪುಡಿ, ಭರತನಾಟ್ಯ ಯಾವ ಒಂದು ರಾಜ್ಯದ ಒಂದು ನೃತ್ಯಗಳಂತೇಳಿ ನೀವೇನ್ ಮಾಡಬೇಕು, ನನಗೆ ಇವತ್ತಿನ ದಿವಸ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು. ಯಾಕಂತಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹಲವಾರು ಸಾರಿ ಇದೊಂದು ಕ್ವಶನ್ಸ್ ರಿಪೀಟ್ ಅನ್ನು ಮಾಡಿದ್ದೇನೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಜೀವ ವೈವಿಧ್ಯತೆಯಿಂದ ಹೌದಾ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನ ನಾವ್ ಏನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇಲ್ಲಿ ಕೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಆನ್ಸರ್ ನೋಡ್ರಿ, ಕರ್ನಾಟಕದ ಜೀವ ವೈವಿಧ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟಗಳಂತ ನೀವು ನೆನಪಟ್ಕೋಬೇಕು. ನಾಶವನ್ನ ತಡೆಗಟ್ಟು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳವಳಿ ಯಾವ್ದಪ್ಪ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿ. ಯಾವ್ದಪ್ಪ ಅಂತಂದ್ರೆ ಅಪ್ಪಿಕೋ ಚಳವಳಿ. ಸುಂದರ್ಲಾಲ್ ಬೋಗುನವರು ಯಾವ್ದಪ್ಪ ಅಂತಂದ್ರೆ ಚಿಪ್ಕೋ ಚಳವಳಿ. ಹಾಗಾದ್ರೆ ನಮ್ಮ 87ನೇ ಪ್ರಶ್ನೆಗೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಅಪ್ಪಿಕೋ ಚಳವಳಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯನ್ನು ನಾನು 3 ರಿಂದ 4 ಸಾರಿ ರಿಪೀಟ್ ಅನ್ನ ಮಾಡಿದ್ದೇನೆ. ಬೇಕಾದ್ರೆ ನೀವು ಹಿಂದಿನ ಒಂದು ವಿಡಿಯೋಗಳ ಸಂಭಾವನೆ ಪ್ರಶ್ನೆ ವಿಡಿಯೋಗಳನ್ನ ತೆಗೆದುಕೊಂಡು ನೋಡಿ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ಹಾಗಾದ್ರೆ ಈ ಕೆಳಗಿನ ಚಿತ್ರದಲ್ಲಿ ಗ್ರಾಮೀಣ ಸಾಹಸ ಕ್ರೀಡೆ ಯಾವ್ದು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಆಯ್ಕೆ ಒಳಗೆ ನೋಡ್ರಿ, ಮಲಗಂಬ, ಕಬಡ್ಡಿ ಮತ್ತು ಕುಸ್ತಿ ಮತ್ತು ಕಂಬಳ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಯಾವುದಪ್ಪ ಅಂತಂದ್ರೆ ಅದು ಮಲಗಂಬ ಅಂತೇಳಿ ವಿದ್ಯಾರ್ಥಿಗಳೇ, ಹೌದಾ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೂಮಿಯನ್ನು 2 ಸಮಭಾಗಗಳಲ್ಲಿ ವಿಂಗಡಿಸುವ ಕಾಲ್ಪನಿಕ ರೇಖೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ನೋಡಿ, ಒಂದು ವೃತ್ತವನ್ನ ನಾನು ತೆಗಿತಾ ಇದ್ದೀನಿ. ಈ ತರ ನಾವು ಭೂಮಿಯ ಮೇಲೆ ರೇಖೆಗಳನ್ನ ನೋಡಿದರೆ ಇದು ಅಕ್ಷಾಂಶ ಅಂತ ಹೇಳಿ ನಾನು ಕರಿತೀನಿ. ಯಾವ್ದಪ್ಪ ಅಂತಂದ್ರೆ ಅಕ್ಷಾಂಶ. ಈ ತರ ನಾವು ರೇಖೆಗಳನ್ನು ನೋಡಿದ್ರೆ ಇದು ರೇಖಾಂಶ. ಹಾಗಾದ್ರೆ ಭೂಮಧ್ಯದಲ್ಲಿ ಇರ್ತಕ್ಕಂಥ ರೇಖೆಯನ್ನ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಭೂಮಧ್ಯ ರೇಖೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತ ದೇಶದ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ನಾನು ಈ ಪ್ರಶ್ನೆಗಳನ್ನ ನಿಮ್ಗೆ ಹಲವಾರು ಬಾರಿ ಹೇಳಿದ್ದೆ. ಏನಪ್ಪ ಪ್ರಶ್ನೆಯನ್ನ ನೆನಪಿಟ್ಟುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ ಅಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಜಿಲ್ಲೆಗಳು ಹೌದಾ ಎಷ್ಟಿವೆಪ್ಪ ಅಂತಂದ್ರೆ 31. ಹೌದಾ. ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಕೇಳಿದೆ ನಿಮ್ಗೆ ನಾನು 28. ಹಲವಾರು ವಿದ್ಯಾರ್ಥಿಗಳು ಆನ್ಸರ್ ಅನ್ನ ಮಾಡಿದ್ರ. ಹಾಗಾದ್ರೆ ಇವೆರಡನ್ನ ಬಿಟ್ಟರೆ ಏನು ಪ್ರಶ್ನೆ ಕೇಳ್ತಾ ಅಂತ ನಾನು ಅಡ್ವಾನ್ಸ್ ಹೇಳಿದೆ. ಏನಪ್ಪಾ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾದ್ರೆ ಎಷ್ಟಿವೆಪ್ಪ ಅಂತಂದ್ರೆ
8 ಕೇಂದ್ರಾಡಳಿತ ಪ್ರದೇಶಗಳು ವಿದ್ಯಾರ್ಥಿಗಳೇ. ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಹಾಗಾದ್ರೆ 8 ಇವೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅರಾವಳಿ ಸರಣಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನಾನು ಹೇಳ್ತಾ ಇದ್ದೇನೆ ನಿಮ್ಗೆ, ಅರಾವಳಿಯ ಸರಣಿ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಅದು ರಾಜಸ್ಥಾನ ರಾಜ್ಯದಲ್ಲಿ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ನಾನು ಹೇಳಿದೆ ಅಂತಂದ್ರೆ ಚಿತ್ರದ ಮುಖಾಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೆ. ಏನಂತಂದ್ರೆ ಈ ಒಂದು ಗುರು ಶಿಖರಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ದತ್ತಾತ್ರೇಯ ಶಿಖರ. ಹಾಗಾದ್ರೆ ರಾಜಸ್ಥಾನದಲ್ಲಿ ಪಿಂಕ್ ಸಿಟಿ ಅಂತೇಳಿ ಕರೀತಾರೆ. ಆಮೇಲೆ ಇನ್ನೂ ಒಂದು ಏನ್ ಕರೀತಾರಪ್ಪ ಅಂತಂದ್ರೆ ಭಾರತದಲ್ಲಿ ಮರುಭೂಮಿನ ಹೊಂದಿರತಕ್ಕಂತ ರಾಜ್ಯ ಯಾವ್ದಪ್ಪ ಅಂತಂದ್ರೆ ರಾಜಸ್ಥಾನ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಗುರು ಶಿಖರ ಕೊಡಬಹುದು, ಇಲ್ಲ ಅಂದ್ರೆ ದತ್ತಾತ್ರೇಯ ಶಿಖರ ಅಂತ ಹೇಳಿ ಕೊಡಬಹುದು ಅಂತ ಹೇಳಿದ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಗುರು ಶಿಖರ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಉತ್ತರದ ತುತ್ತದಿನ ಏನಂದು ಕರಿತೀವಿ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಕೇಳಿದ್ವಿ ವಿದ್ಯಾರ್ಥಿಗಳೇ. ಒಂದ್ ಸ್ವಲ್ಪ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಒಂದ್ ನಿಮಿಷ ವಿದ್ಯಾರ್ಥಿಗಳೇ. ಈ ತರ ನಾವು ಭಾರತದ ಒಂದು ನಕ್ಷೆಯಲ್ಲಿ ಉತ್ತರ ತುದಿ ನೋಡ್ರಿ ವಿದ್ಯಾರ್ಥಿಗಳೇ. ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ ಮತ್ತು ಇದು ದಕ್ಷಿಣ ಅಂತ ನಾವು ತಿಳಿದುಕೊಳ್ತೀವಿ. ಹಾಗಾದ್ರೆ ಭಾರತದ ಉತ್ತರ ತುದಿ ಯಾವ್ದಂತ, ಯಾಕಂದ್ರೆ ಹಿಮಾಲಯ ಪರ್ವತಗಳನ್ನ ಹೊಂದಿರೋದ್ರಿಂದ ನೀವು ಯಾವ್ದನ್ನ ನೆನಪಿಟ್ಕೋಬೇಕಂತ ನಾ ಹೇಳಿ ಇಂದಿರಾ ಕೂಲ್. ಯಾಕಂದ್ರೆ ಯಾವತ್ತೇನಾಗ್ತದೆ ಹಿಮಗಳ ಬೀಳುದ್ರಿಂದ, ಹೌದಾ, ನಾವು ಕೂಲ್ ಅಂತ ನೆನಪಿಟ್ಕೋಬೇಕು ಅಂತ ನಿಮಗೆ ನಾ ಹೇಳಿದೆ. ಅದು ಯಾವ್ದಪ್ಪ ಆಯ್ಕೆ ಅಂತಂದ್ರೆ ಇಂದಿರಾ ಕೂಲ್ ಅಂತ ಹೇಳಿ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ನಾನು ನಿಮಗೆ ಚಿತ್ರದ ಮುಖಾಂತರ 2 ರಿಂದ 3 ಸಾಲಿ ಸಂಭಾವ್ಯ ಪ್ರಶ್ನೆಗಳಲ್ಲಿ ನಾನು ನಿಮ್ಗೆ ಉತ್ತರವನ್ನು ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ ಯಾವ ರೀತಿ ಇದೆ ಅಂತಾರಪ್ಪ ಅಂತ ನಮ್ಮ ಏಷ್ಯಾ ಖಂಡ ಈ ರೀತಿ ಏನಾಗಿದಪ್ಪ ಅಂತಂದ್ರೆ ನೋಡಿ ವಿದ್ಯಾರ್ಥಿ, ಇದು ಏಷ್ಯಾ ಖಂಡ. ಹಾಗಾದ್ರೆ ಏಷ್ಯಾ ಖಂಡದಲ್ಲಿ ಯಾವ ದಿಕ್ಕಿಗೆ ಭಾರತ ಇದೆ ಅಂತಂದ್ರೆ ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ. ಹಾಗಾದ್ರೆ ನಮ್ಮ ದಿಕ್ಕು ಯಾವ್ದಪ್ಪ ಅಂದ್ರೆ ದಕ್ಷಿಣ. ಬಹಳ ಈಜಿ ಆಗಿರ್ತಕ್ಕಂಥ ಕ್ವಶನ್ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದು ದಕ್ಷಿಣ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂದ್ರೆ 4 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಗಳೇ. ಕರ್ನಾಟಕದ ಈಗಿನ ಒಂದು ಮುಖ್ಯಮಂತ್ರಿಗಳು ಯಾರಪ್ಪ ಅಂತ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರಗಳು ನಮ್ಗೆ ಗೊತ್ತಾಗ್ತದೆ ವಿದ್ಯಾರ್ಥಿ. ಯಾವ್ದಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಕರ್ನಾಟಕದ ಈಗಿನ ಪ್ರಸ್ತುತ ಮುಖ್ಯಮಂತ್ರಿ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯಗಳನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆಗಳ ಉಗ್ರಾಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ. ನಾನು ಇದು ಪ್ರಶ್ನೆಯನ್ನ ರಿಪೀಟ್ ಅನ್ನ ಮಾಡಿದ್ದೇನೆ. ದೊಡ್ಡ ಕೃಷಿಕರು, ಹೌದಾ, ಇವ್ರೇನ್ ಮಾಡ್ತಾರಂತ ಅಂತಂದ್ರೆ ಯಾಕಂತಂದ್ರೆ ಜಮೀನುಗಳು ಬಹಳ ಇರುವುದರಿಂದ ಇವರಿಗೆ ಬ್ಯಾಂಕುಗಳಿಂದ ಹಣಕಾಸು ಸೌಲಭ್ಯಗಳು ಸಹ ಸಿಗ್ತದ. ಆಮೇಲೆ ಆಧುನಿಕ ಕೃಷಿ ಯಂತ್ರಗಳನ್ನ ಬಳಸಿ ಏನ್ ಮಾಡ್ತಾರ, ಕೃಷಿಯನ್ನ ಮಾಡ್ತಾರ, ಟ್ರ್ಯಾಕ್ಟರ್ಗಳನ್ನ, ಹೌದು, ಈ ತರ ಏನ್ ಮಾಡ್ತಾರೆ ಯಂತ್ರಗಳನ್ನ ಬಳಸಬಹುದು. ಅದಕ್ಕೆ ನಮ್ಮ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ದೊಡ್ಡ ಕೃಷಿಕರು. ಇನ್ನ ಕೃಷಿ ಕಾರ್ಮಿಕರಂದ್ರೆ ಇವ್ರಿಗೆ ಏನಾಗಿಲ್ಲ, ಜಮೀನು ಇರುವುದಿಲ್ಲ, ಬೇರೆದವರ ಜಮೀನಿನಲ್ಲಿ ತಾವು ಕೃಷಿಯನ್ನ ಮಾಡಿ, ಹೌದಾ, ಅದ್ರ ಮೇಲೆ ತಮ್ಮ ಜೀವನೋಪಾಯನ ಮಾಡ್ತಾರೆ ವಿದ್ಯಾರ್ಥಿಗಳು. ಸಣ್ಣ ಕೃಷಿಕ ಅಲ್ಪ ಪ್ರಮಾಣದ ಜಮೀನುಗಳನ್ನ ಹೊಂದಿದ್ದು ತಮ್ಮ ಜಮೀನಿನಲ್ಲಿ ದುಡಿದು ತಾವು ಜೀವನೋಪಾಯವನ್ನು ಮಾಡುದು ಸಣ್ಣ ಕೃಷಿಕರು ಅಂತ ಹೇಳಿ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಜೋಳ, ಕಡಲೆ, ಕಬ್ಬು, ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಕೆಳಗಿನ ಯಾವ ಜಿಲ್ಲೆಗಳೇ ಪ್ರಮುಖವಾಗಿ ಬೆಳೀತಾರೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಯಾವ ಜಿಲ್ಲೆಪ್ಪ ಅಂತಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರೈಮೋನ್ ಒಂದು ಕೃಷಿ ಜಮೀನಿನಲ್ಲಿ ವರ್ಷ 2 ರಿಂದ 3 ಬೆಳೆಗಳನ್ನು ಬೆಳೆಯುತ್ತಾನೆ. ಇದು ಯಾವ ಕೃಷಿ ವಿಧಾನವಾಗಿದೆ ಅಂತ ಕೇಳಿದ್ದಾರೆ. ಒಂದೇ ಒಂದು ಇದು ನೆನಪಿರುಗಳು ವಿದ್ಯಾರ್ಥಿಗಳು. ಆದರ್ಶ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಸಾಧ್ಯತೆಯ ಸಹ ಇದೆ. ಯಾಕಂತಂದ್ರೆ ರೈಮೋನ್ ಒಂದು ಕೃಷಿ ಜಮೀನಿನಲ್ಲಿ ವರ್ಷ 2 ರಿಂದ 3 ಬೆಳೆಗಳನ್ನ ಬೆಳೆಯುತ್ತಾನೆ ಅಂತಂದ್ರೆ ನೋಡ್ರಿ, ಸಾಂದ್ರ ಬೇಸಾಯ, ಮಳೆ ಆಧಾರಿತ ಬೇಸಾಯ, ಮಿಶ್ರ ಬೇಸಾಯ ಮತ್ತು ನೀರಾವರಿ ಬೇಸಾಯ ಅಂತೇಳಿ ನಾವು ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಆಯ್ಕೆ ಉತ್ತರ ಯಾವ್ದಪ್ಪ ಅಂತಂದ್ರೆ ಇದು ಸಾಂದ್ರ ಬೇಸಾಯ. ಹಾಗಿದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಚಿತ್ರದ ಪ್ರಸಿದ್ಧ ಸಂಗೀತಕಾರರನ್ನ ನಾವು ಏನಂತ ಗುರುತಿಸ್ತೀವಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೋಡ್ರಿ, ಕೆಳಗಿನ ಚಿತ್ರ ಪ್ರಸಿದ್ಧ ಸಂಗೀತಗಾರರನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದ್ರೆ ಇವರು ಭೀಮ್ಸೇನ್ ಜೋಶಿ. ಏನ್ರಿ, ಭೀಮ್ಸೇನ್ ಜೋಶಿ ಅವರು ಈ ಚಿತ್ರದಲ್ಲಿ ಇರ್ತಕ್ಕಂಥ ಒಬ್ಬರ ಸಂಗೀತಗಾರರು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಆಟ, ಯೋಗ, ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಕೆಳಗಂಡ ಯಾವ ಹೇಳಿಕೆ ಸರಿಯಾಗುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೋಡ್ರಿ, ಆಟ, ಯೋಗ, ದೈಹಿಕ ವ್ಯಾಯಾಮವನ್ನ ಮಾಡುವುದರಿಂದ
ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸ್ತದ. ಇದು ನಿಮಗೆಲ್ಲ ಗೊತ್ತದ. ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತದ ಯೋಗ ಮಾಡೋದ್ರಿಂದ ನಮ್ಗೆ ಗೊತ್ತದ. ದೇಹ ಬಲಗೊಳ್ಳುವುದಿಲ್ಲ ಅಂತೇಳಿ ಕೊಟ್ಟಿದ್ರೆ ವಿದ್ಯಾರ್ಥಿಗಳು, ನಾವು ಯೋಗ ಮತ್ತು ದೈಹಿಕ ವ್ಯಾಯಾಮ ಮಾಡೋದ್ರಿಂದ ದೇಹ ಬಲಗೊಳ್ತದ. ಅದಕ್ಕಾಗಿ ನಮ್ಮ ಆಯ್ಕೆ ಏನಪ್ಪಾ ಅಂತಂದ್ರೆ ಇದು 3 ಇಸ್ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಹಾಗಾದ್ರೆ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಬಹುದು. ಯೋಗ ಮತ್ತು ನಾವು ದೈಹಿಕ ವ್ಯಾಯಾಮಗಳಿಂದ ಏನ್ ಮಾಡಬಹುದು ಅಂದ್ರೆ ದೇಹದ ತೂಕವನ್ನ ಸಮತೋಲನ ಇಡಬಹುದು ವಿದ್ಯಾರ್ಥಿಗಳು. ಹಾಗಾದ್ರೆ ನಮ್ಮ ಆಯ್ಕೆ ಯಾವುದು? 3 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಪೂರ್ವ ಕರಾವಳಿಯಲ್ಲಿರದ ಒಂದು ಬಂದರನ್ನ ಗುರುತಿಸಿ. ನಾನು ನಿಮ್ಗೆ ಹಲವಾರು ಸಾರಿ ಹೇಳ್ತಾ ಇದ್ದೆ. ಏನಪ್ಪಾ ಹೇಳ್ತಾ ಇದೆ ಅಂತಂದ್ರೆ, ಪ್ರತಿಯೊಂದು ಪ್ರಶ್ನೆಯನ್ನ ಸಂಪೂರ್ಣವಾಗಿ ಓದ್ಬೇಕು. ಆಮೇಲೆ ಆಯ್ಕೆಗಳನ್ನ ಸರಿಯಾಗಿ ನೀವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಓದ್ಬೇಕಂತ ನಾನು ಹಲವಾರು ಸಾರಿ ಹೇಳಿದೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕರಾವಳಿಯಲ್ಲಿ ಇರದ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಕರಾವಳಿಯಲ್ಲಿ ಇರದ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಅಂತ ಒಂದು ಬಂದರನ್ನ ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಅದು ಯಾವ್ದಪ್ಪ ಅಂತಂದ್ರೆ ಕಾಂಡ್ಲಾ ಬಂದರು ವಿದ್ಯಾರ್ಥಿ. ಆತ್ಮ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, 1 ನಿಮಿಷ. ಇಲ್ಲಿ ಏನಾಗಿದೆ ಅಂತಂದ್ರೆ, ಜೋಳ, ಕಡಲೆ, ದ್ರಾಕ್ಷಿ, ಕಬ್ಬು, ಸಜ್ಜೆ ಮತ್ತು ಗೋಧಿ ಬೆಳೆಗಳನ್ನ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ, ಹೌದಾ? ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮಲ್ಲಿ ABCD ಅಂತ ಹೇಳಿ ನಮ್ಗೆ ಏನಾಗಿದಪ್ಪ ಅಂತಂದ್ರೆ ಈ ಒಂದು ವರ್ಗೀಕರಣದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಾಗಿದೆ ಅಂತಂದ್ರೆ ಜೋಳ, ಕಡಲೆ, ದ್ರಾಕ್ಷಿ, ಕಬ್ಬನ್ನ ಬೆಳೀತಕ್ಕಂತ ಒಂದು ಯಾವ ಜಿಲ್ಲೆ ಅದಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ವಿದ್ಯಾರ್ಥಿಗಳೇ. ಇದು ನೀವು ಕನ್ಫರ್ಮೇಶನ್ ಆನ್ಸರ್ ಅನ್ನು ಮಾಡ್ಕೋಬೇಕು. ನಾನು ಸ್ವಲ್ಪ ಏನ್ ಮಾಡಿದೆ ಅಂತಂದ್ರೆ ಅವಸರದಲ್ಲಿ ಉತ್ತರ ಕನ್ನಡ ಅಂತ ಹೇಳಿದೆ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ವಿಜಯಪುರ ವಿದ್ಯಾರ್ಥಿಗಳೇ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಮಗೆ ಆದರ್ಶ ಅಂತಕ್ಕಂತ ಒಂದು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಆದರ್ಶ ವಿದ್ಯಾಲಯದು. ತಾವೆಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕಿ. ನಾನು ಹೇಳ್ತಾ ಇದ್ದೀನಿ, ಮೊರಾರ್ಜಿಯ ಸಂಭವನೀಯ ಪ್ರಶ್ನೆಗಳಲ್ಲಿ 90ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕರ್ನಾಟಕದ ನಂಬರ್ 1 ಪರಿಶ್ರಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಪ್ರತಿದಿನ ಕ್ಲಾಸ್ಗಳನ್ನ ಮಾಡಿದೀವಿ. ಅದಕ್ಕಿಂತ ಹೆಚ್ಚು ಕ್ವಶನ್ಗಳ ಬಿದ್ದಿದ್ರೆ ಎಲ್ಲಾ ಪ್ರತಿಯೊಂದು ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಹಾಗಿದ್ದರೆ ನೀವೇನಾದರೂ ಮುಂದಿನ ಒಂದು ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗ್ಬೇಕಾದ್ರೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿದಿನ 1 ತಾಸು ನಮ್ಮ ಕ್ಲಾಸ್ಗಳನ್ನ ನೋಡಿದ್ರೆ ಸಾಕು. 6 ಗಂಟೆಯಿಂದ 8 ಗಂಟೆ ಒಳಗೆ ಪ್ರತಿದಿನ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆದರ್ಶ, ಆಳ್ವಾಸ್ ಮತ್ತು ಸೈನಿಕ ಶಾಲೆ, ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಯ ಇವೆಲ್ಲವೂ ಪ್ರಶ್ನೆಗಳನ್ನ ಸಂಭವನೀಯ ಪ್ರಶ್ನೆಗಳನ್ನ ಅಂತ ತರ್ತಾ ಇದ್ದೀನಿ. ಅದಕ್ಕೋಸ್ಕರ ತಾವೆಲ್ಲರೂ ಇಲ್ಲಿವರೆಗೆ 1,60,000 ಜನ ವೀಕ್ಷಣೆಯನ್ನ ಮಾಡಿದಾರ. 2,000ಕ್ಕಿಂತ ಹೆಚ್ಚು ಜನ ನೀವು ಸಬ್ಸ್ಕ್ರೈಬ್ ಅನ್ನ ಮಾಡಿದಾರ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಒಂದು ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.